ನಿನ್ನ ಹೆಸರೇನ್ವಾ? ಪುಷ್ಪ ರೀ. ಪುಷ್ಪ. ಹೆಸರು ಚಂದ ಐತಿಲ್ಲಪ್ಪ. ತಂಗಿ ಓ ಅಣ್ಣ. ಹುಡುಗ ಅಲ್ಲಿ ಅದಾನ, ಈ ಕಡೆ ಯಾಕೆ ನೋಡತ್ತಿ? ಹಲೋ ತಮ್ಮ, ಹಿಂಗ್ಯಾಕ್ ನಿಂತದೆ? ಏನಾಗೈತಿ? ಸಪ್ಪಗ ಮಾರಿ ಮಾಡ್ಕೊಂಡ ಏನ್ ಚಿಂತೆ ಮಾಡಾಕತಿ? ಇಲ್ವೋ, ನನಗ ಹುಡುಗಿ ಇಷ್ಟ ಇಲ್ಲ. ಏನ? ಆ ಹುಡುಗಿ ನಿನಗೆ ಇಷ್ಟ ಇಲ್ಲ? ಎಂತ ಹುಚ್ಚದಿಯೋ, ಹುಡುಗಿ ಎಂತ ಚಂದ ಐತಿ. ಅಕ್ಕಿನ ಒಲ್ಲೆನಕ ಏನ್ ಕಾರಣ ಐತಿ? ಹುಡ್ಕ್ಯಾಡಿದ್ರು ಹೆಣ್ಣು ಸಿಗುವಲು. ಎಷ್ಟು ಹೆಣ್ಣಿಗೆ ಗೋಳಾಡಕತ್ತೈತಿ ಮಂದಿ. ಈಗ ತಾನಾಗೆ ಹೊಲದ್ ಬಂದೈತಿ, ಒಳ್ಳೆ ಮನತಾರ ಐತಿ. ಒಲ್ಲ ಅನ್ಬೇಡಪ್ಪ. ಏನಾಗೈತಿ ನಿನಗೆ ಅಂತದಾರೆ ಹೇಳು? ನೋಡುವ, ನನಗ ಒಟ್ಟ ಮದುವೆ ಇಷ್ಟ ಇಲ್ಲ. ಆ ಹುಡುಗಿನ ಬೇಡ ನನಗ. ಬ್ಯಾರೆ ಹುಡುಗಿನ ಬೇಕಾದ ತೋರ್ಸು, ನಾ ಮದುವೆ ಹಾಕೊಂಡ್ ಕರಿ. ಆ ಹುಡುಗಿ ಮಾತ್ರ ಹೊಟ್ಟೆ ಬೇಡ. ಯಾಕೋ ಯಾಕೋ ಅಲ್ಲೈತಿ? ಆ ಹುಡುಗಿಯಾಗ ಅಂತದ್ ಏನೈತಿ? ಒಲ್ಲೆ ಅನ್ನೋದಕ್ಕ ಕಾರಣ ಏನೈತಿ ಅದ ಹೇಳ ನನಗ್ ಮೊದಲ. ಅಲ್ವಾ, ನಾ ಆಕಿ ನೋಡಕ್ ಹೋದವ್, ಆದ್ರ ನನ್ ಬಿಟ್ಟ ನನ್ನ ದೋಸ್ತ ನೋಡ್ತಾಳ. ಅದಕ್ಕೆ ನನ್ನ ದೋಸ್ತ ಕ್ಯಾರೆಕ್ಟರ್ ಸರಿ ಇಲ್ಲ ಹೇಳ್ಬಿಟ್ಟ ನಾನು. ಅದಕ್ಕೆ ನಾ ಹುಡುಗಿ ಒಟ್ಟು ಅಲ್ವ ಬ್ಯಾರೆ ತೋರ್ಸ್ ನಾ ಮದುವೆ ಹಾಕೊಂಡ್ ಆಕಿ ಮತ್ತೆ ಬೇಡ. ಅಲ್ಲೋ, ನಿನ್ನ ತಿಳಿಯರ ಐತಿಲ್ಲ, ಹುಚ್ಚಂದ್ರ ನಿನಗ ಅಂತಾರ ನೋಡು. ಅಲ್ಲ, ಹುಡುಗಿ ಎಂತ ಚಂದ ಐತಿ. ಆ ಚೆಲುವಿಗೆ ಚಂದಕ್ಕಿ ನೋಡಿ ಅವ ದೋಸ್ತ ಅಕ್ಕಿ ಮ್ಯಾಕನ್ ಹಾಕ್ಯಾನ. ಅದೊಂದ್ ಈಟ್ರ ತಿಳ್ತೈತಿನ? ಇನ್ನು ಬಿಡಿಸಿ ಅವ ಮದ್ವೆ ಆಗದಾನ ನೋಡು. ನಾ ಯಾರದನ್ ಗೊತ್ತೈತ್ಲ, ಅಕ್ಕಿದ್ ಏನೈತಿ ಏನಿಲ್ಲ ಎಲ್ಲ ಅಡ್ಡಿಗೆರಿ ತಿಳ್ಕೊಂಡ ಏನ್ ನೋಡಿನ್ನೆ. ಅದನ್ನೆಲ್ಲ ತಲೆ ತೆಗಿ. ಏನ ಕಮ್ಮಗ ಮದ್ವಿ ಮಾಡ್ಕೊಂಡ ಸಂಸಾರ ಮಾಡ. ಅವ್ರು ಏನದಾರ ಗೊತ್ತೈತೇನ? ಮನ್ಯಾಗ ಮಂದಿನ ನಮ್ಮನ್ನ ಸೇರಂಗಿಲ್ಲ, ಇದ್ದ ಮಂದಿನ ಸೇರಂಗಿಲ್ಲ, ಅಣತಾಂಬ್ರ ಸೇರಂಗಿಲ್ಲ, ಇನ್ನು ದೋಸ್ತರು ಸೇರ್ತಾರ. ಈಗ ನಿನ್ನ ಬಿಡಿಸಿ ಅವ್ ಮದ್ವಿ ಆದಂದ್ರ ಆಗೇನ ಎಣ್ಣೆ ಚೊಯ್ಕೋತೇನ? ಹೇಳ್ದಂಗ ಅಟ್ಟ ಕೇಳೋದ. ಹೆಚ್ಚಿನ ಮಾತಾಡಿದ್ರ ನೋಡ್ ಮತ್ ಕಪಾಳಿಗೆ ಕೊಡ್ತಾನ. ಹಿಂಗ ನೀವು ಆದ್ರೂ ನನ್ನ ದೋಸ್ತ ಒಳ್ಳೆವದವ ಅಂತ ಅವ್ಯಾಕ ಹಂಗ ಮಾಡ್ತಾನು? ನಿನಗೇನ ಗೊತ್ತು ಯಾರ್ಯಾರ ಹೊಟ್ಯಾಗ ಏನೇನ್ ಇರ್ತೈತಿ ಅಂತ? ಅದೆಲ್ಲಾ ನನ್ಗ ಅರ್ಥ ಐತಿ. ನಾ ಹೇಳಿದ ಅಷ್ಟ ಮಾಡೋದು. ಏನ ಒಟ್ಟ ಈಗೇನು ಅನ್ಬೇಡ, ಹ್ಞೂ ಅನ್ನಂಗ. ನಾ ಮದ್ವಿ ಆಗಂಗಿಲ್ಲ ಅಂತ ಹೇಳು. ಮದ್ವಿಗೆ ಅವನೇನ್ ಕರ್ಸುದ್ ಬೇಡ. ಹೋಗಿ ಮದ್ವಿ ಮಾಡ್ಕೊಂಬರ್ನು. ಅದನ್ನ ತಲೆಯಾಗ ತಗೋ ಒಂದಿಟ್ಟ ಕಾಳ. ಆಯ್ತು, ನೀ ಏನ ಕೇಳ್ತಂತ. ದೋಸ್ತನ್ ಮಾತ್ ಕೇಳ್ತಾನ, ದೋಸ್ತನ್ ಮಾತ್. ಅವ ಬಂದ್ ಸಂಸಾರ ಮಾಡ್ತಾನ ಇಲ್ಲಿ. ಹುಡುಗಿ ಎಷ್ಟ್ ಚಂದ ಐತಿ, ತೆಳಗ ಬೆಳಗ. ಅಂತ ಹೆಣ್ಣು ಸಿಗ್ಬೇಕಾದ್ರ ಸಾವಿರಾರು ಗಟ್ಲೆ ಹೋಗಿ ಹುಡ್ಕ್ಯಾಡ್ ಬರ್ಬೇಕು ನಾವ್. ಎಷ್ಟೋ ರೊಕ್ಕ ಖರ್ಚಾಕಾವ್. ಇದ ಫಸ್ಟ್ ಮನಿ. ಅದನ್ನು ಹೋಗಿ ಚಂದಂಗ್ ನೋಡ್ ಬಂದನಿ. ಎಲ್ಲ ಅವ್ರ ಅಪ್ಪನ ಬಾಯ್ಲೆ ಕೇಳ್ಕೊಂಡನಿ. ಆಜು ಬಾಜು ಮನ್ಯಾಗ ಸದ ಕೇಳೇನಿ. ಹುಡುಗಿ ನಡತಿ ಎಲ್ಲಾ ಚಲೋ ಐತತ್. ಅಂತ ಏನ ನಾ ಮನಿಗ್ ಬೇಕಾಗೈತಿ. ಯಾರ ಮಾತಾರ ಕೇಳಿ ವಾಲ್ಯಂದಿ ಮತ್ತ ಬ್ಯಾರೇನ ಮಾಡ್ತಾನೇನು? ಇದು ನನ್ನ ದೋಸ್ತನ ಮಾತು ಕೇಳಿ ನಾನು ಹೋಗಿ ಬಿಡ್ತಿದ್ನಿ. ಅದ್ರ ಅಕ್ಕಪಕ್ಕ ನೀ ಕೇಳಿದನ್ಲೆ ಅದ ಚಲೋ. ನನ್ನ ದೋಸ್ತನ ಮಾತು ಕೇಳಿ ನಾ ಹುಚ್ಚಾಕಿ ನೋಡು. ಹಂಗೆಲ್ಲ ತಲೆನ್ ತೆಗದ್ ಬಿಡ. ಬಾ ಹೋಗುನು. ನೋಡಿ ಹೋಗುನು. ಹುಡುಗಿ ಪಸಂದ್ ಆತಪ್ಪ. ಮಾಡ್ಕೊಂಡೆ ಗಾಡಿ ಹೇರ್ಕೊಂಡ ಬಂದ್ಬಿಡೋಣ. ದೋಸ್ತ ನಿಂದು ಐರ್ ಹಾಕಿತ್ ನೋಡಪ್ಪ. ಇದಾಗ ಮದ್ವೆಗ ಮೊದಲ ಏನ್ ಆಮೇಲೆ ಅವ ನಂಗ ನೋಡ್ತಾಳೆ. ಅವಂಗೂ ಮಾಡೋಣ ನಡಿ. ಅವ್ ಕೊಡ್ತಾರ ಯಾರ್ದಾರು? ಹೌದು. ಬರ್ರಿ ಬರ್ರಿ, ಒಳ ಬರ್ರಿ. ಈ ಬಂದ್ರಿ? ಬಂದಿ ನೋಡಪ್ಪ. ಬರ್ರಿ ಒಳ ಬರ್ರಿ. ನಡ್ರಿ ಒಳಗ. ನೀವ್ ನಡಿ ದೋಸ್ತ. ನೀರ್ ತೋರಿ. ಆರಾಮ್ ನೋಡ್ರಿ. ಬರ್ರಿ ಒಳಗ್ ಬರ್ರಿ ಚೂರ್. ಮತ್ತೇನ್ರಿ ಬಿಗ್ರ ಆರಾಮ್ರಿ? ಆರಾಮ್. ನೀವ್ರಿ? ಏನ್ ದೂರಿಂದ ಬಂದಿರಿ? ಆರಾಮ್ ಬಂದಿರಲ್ಲ? ಒಟ್ಟ ಹುಬ್ಳಿಂದ ಬರ್ಬೇಕಲ್ಲ. ಅಲ್ಲಿಂದ ಬರ್ಬೇಕಲ್ಲ. ಅದ ದೂರಿಂದ ದಾರಿ ಒಂದ ನಶೀರ ಇದಕ್ ಕೊಟ್ಟದ್ರಿ. ಅಲ್ಲಿಂದ ಜಮಕಡಿ ಬಂದು ಇಲ್ಲಿ ಬರಟ್ ಬರ್ಬೇಕಾರ ಮತ್ತ ಅದು ಅನುಕೂಲ ಆಯ್ತು. ನಮ್ಗೆ ದೋಸ್ತದ ಕಾರ್ ಗಾಡಿ ಐತ್ರಿ, ಬಂದಿವ್ರಿ. ಹೌದಪ್ಪ, ಅಲ್ಲಿಂದ ಜಮಖಂಡ್ ಬಂದಿವ. ಜಮಖಂಡಿಂದ ಒಂದ್ ದೋಸ್ತನ್ ಕಾರ್ ಗಾಡಿ ಇತ್ತ. ಮತ್ ಈ ಕಡೆ ಬರ್ಬೇಕಾದ್ರ ಲೇಟ್ ಆಕತಿ ಅಂತ ಹೇಳಿ ಕಾರ್ ಗಾಡಿ ತಗೊಂಡ್ ಬಂದ್ವಿ. ಮತ್ತ ತಮ್ಮ, ನಿಮ್ ತಂಗಿನ ಕರೀಲ. ತಂಗಿ ಬಾ ಒಂದಿಟ್ಟ. ಅಲ್ರಿ ಬಿಗ್ರ, ಒಂದ್ 4 ಮಂದಿನ ಹಿರಿಯಾರ್ ಕರ್ಸ್ಬೇಕಲ್ಲ ನೀವು. ಕರ್ಸ್ಬೇಕಂದ್ರಿ ಈಗ ದಗದ್ ಮ್ಯಾಗ ಹೋಗ್ಯಾರ ಅವ್ರು. ಈಗೇನು ಇದ ಫಸ್ಟ್ ನೀವು ನೋಡಕ್ ಬಂದಿರಲ್ಲ. ಮತ್ತ ನೀವು ನೆಕ್ಸ್ಟ್ ಟೈಮ್ ಬಂದಾಗ
ಹಿರಿಯಾರ ಎಲ್ಲಾರು ಕೂಡಿ ಏ ಹಂಗೇನ ನೀವು ನಾಳೆ ಹರ್ಯಾಗ ಅನ್ಬೇಕು ಮಟನ್ ಮಾಡಾಕದು ಏನಂದ್ರೆ ಏನ್ ಫಿಕ್ಸ್ ಆತರ ಗಾದಿ ಮೇಲೆ ಶಾದಿ ಮಾಡಿ ಗಾದಿ ಹರ್ಕೊಂಡು ಹೋಗಾರ್ದು ಮತ್ ನಾವ ಹೌದ್ ತಮ್ಮ ಯಾದಿ ಮ್ಯಾಗ ಶಾದಿ ಮಾಡ್ಕೊಂಡು ಹೋಗಾರ್ದಿವ್ ಸಂಜಿಕರ ಬರ್ತಾರಿಲ್ಲ ಹಿರಿಯರ ಬರ್ತಾರ್ರಿ ನಾಕಂದ್ರ ಬರ್ತಾರ್ರಿ ಮಾಡೇ ಬಿಡೋಣ ಇಲ್ಲ ಹುಡುಗ ಹುಡುಗಿ ಪಸಂದ್ ಬತ್ತಂದ್ರ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ ಹಿಂದ್ ಉಳ್ಸಂಗಿಲ್ಲ ಒಟ್ಟ ಆತಡ್ರಿ ಕರೆಸ್ತೀನಿ ಈಗ ನೋಡ್ರಿ ನೀವು ಒಟ್ಟ ಕರ್ಸ್ ತಂಗಿ ಈಗ ಮತ್ ನೀವೇನ್ರಿ ನಿಮ್ದು ಇಲ್ಲ ಇಲ್ಲ ಇಲ್ರಿ ನಾವ್ ಈಗ ಕುಡ್ದಿವಿ ಬಂತೆ ಐತೆ ಒಂದಿಟ ಅದಕ್ಕ ಬಿಟ್ಟಿನ್ರಿ ನಾನು ಈಗ ತೋರ್ ಸಣ್ಣ ತೋರ್ ತಂಗಿ ಕೊಂಡ್ರ ನಿನ್ ಹೆಸರೇನುವ ಪುಷ್ಪ ರೀ. ಪುಷ್ಪ ಹೆಸರು ಚಂದ ಐತಿಲ್ಲಪ್ಪ ತಂಗಿ ಓ ಅಣ್ಣ. ಹುಡುಗ ಅಲ್ಲಿ ಅದಾನ ಈ ಕಡೆ ಯಾಕೆ ನೋಡತ್ತಿ ಹುಡುಗಿ ಮನ್ಸಿಗೆ ಬತ್ತ ಚಂದ ಅದಾಳಲ್ಲ ತಂಗಿ ಒಂದಿಟ ನಡ್ದಾಡವ ನಿಂದ್ರವ ಇಲ್ಲಿ ಒಂದ್ ಸ್ವಲ್ಪ ಸೀರೆ ಮ್ಯಾಗೆತ್ತು ಜೋಡಿಸಿ ನಿಂದ್ರಸ್ ಕಾಲ ಹತ್ತತ್ತು ಹೋಗು ಕುಂದ್ರವ ನೋಡಪ್ಪ ನಮಗ ಹುಡುಗಿ ಪಸಂದ್ ಬಂದೈತಿ ನೀನು ಹುಡುಗಿನ ಕೇಳ್ಕೊ ಪಸಂದ್ ಬಂದೈತೆ ಇಲ್ಲೋ ಹ್ಞೂ ಅಂದ್ರ ವಾಲ್ಗ ಓದಿಸಿ ಬಿಡುನು ಏನಂತಿ ಹೆಂಗಪ್ಪ ಹುಡುಗಿ ಚಲೋ ಐತಿಲ್ಲ ನೋಡಪ್ಪ ನಿನಗ ಪಸಂದ್ ಐತಿಲ್ಲ ಆಯ್ತು ಮದ್ವಿ ಮಾಡ್ಕೋತಿಲ್ಲ ಆಯ್ತು ಬೀಗ್ರ ನಾವಿನ್ನ ಹೋಗಿ ಬರ್ತೀವ್ರ ಫೋನ್ ಹಚ್ರಿ ನಮಗ್ ನಾ ಏನದು ಹುಡುಗಿನ ಕೇಳ್ಕೊಂಡ ಆಯ್ತಾಯ್ತು ನಡ್ರಪ್ಪ ಎತ್ರಿ ಏ ಮಾಮು ಮೊನ್ನೆ ನಮ್ಮ ಕರ್ಕೊಂಡೋಗಿಲ್ಲ ನನಗೆ ಏನ್ ಮಾಡಕ್ ಹೋಗಿನಿ ಹುಡುಗಿ ಮಾತ್ರ ಭಾಳ ಪಸಂದ್ ಐತಿ ಮನ ಚಂದ ಐತಿ ನಾ ಆಕಿನ ಮದ್ವೆ ಹಾಕನ್ ದೋಸ್ತ ಅಲ್ಲೋ ರಮ್ಯ ಹುಡುಗಿಯರೇ ಕಡ್ಲೆ ಕೊರದಂಗ ಐತಿ ನೋಡಕನ ಚಂದಾಳ ಚಲಿವ್ ಅದಾಳ ಆದ್ರೆ ಒಂದು ಕೊರತೆ ಐತಿ ಮತ್ ನೀ ನನ್ನ ಮಾತು ಕೇಳ್ತಂದ್ರ ಹೇಳ್ತಾನೆ ಅಲ್ಲೋ ಭೀಮಾ ಹುಡುಗಿ ಚಂದ ಅದಾಳು ಹಂಗದಾಳು ಎಲ್ಲ ಹೇಳ್ತಿ ಮತ್ ಒಂದ್ ಕೊರತೆ ಐತಿ ಯಾಕ ಏನದು ನಿನ್ ಮಾತು ಕೇಳಂಗಿಲ್ಲನ ಹೇಳೋ ದೋಸ್ತ ಹೇಳ ಅದಕ್ಕೇನೈತಿ ನೋಡ್ ದೋಸ್ತ ನೀ ನನ್ನ ಜೀವದ ಗೆಳೆಯ ಇದ್ದಿ ನಿನಗೆಲ್ರಿ ಅನ್ಯಾಯ ಆದ್ರೆ ನನಗ್ ತಡ್ಕೊಳಕ್ ಆಗಂಗಿಲ್ಲ ಯಾಕಂದ್ರೆ ನಾವು ಇಟ್ಟು ದೊಡ್ಡವ್ರು ಆಗ್ಬೇಕಾರೆ ಒಂದ ಕಾಲ ಚೀಟಿ ಹಾಕಿ ಬೆಳೆದವ್ರು ನಾವು ಅದಕ್ಕೆ ನಿನಗೇನ್ರಿ ಅನ್ಯಾಯ ಆದ್ರೆ ನನಗ್ ಒಂದಿಟ್ಟು ತಡ್ಕೊಳಕ್ ಆಗಂಗಿಲ್ಲ ಅದಕ್ಕೆ ನನಗೆ ಅನಿಸ್ತೈತಿ ಆ ಹುಡುಗಿನ ನೀವು ಒಟ್ಟ ಮದುವೆ ಆಗ್ಬಾರ ನಿನ್ನ ಕೈ ಮುಗಿದು ಹೇಳ್ತಾನ ಅಲ್ಲೋ ಹಿಂಗೆ ಯಾಕೆ ನಾತಿದ್ದೀನಿ ನೀನು ಅಲ್ಲ ಮೊದಲೇ ಈ ಕಾಲದ ಹೆಣ್ಣು ಸಿಗೋಲ್ಲು ಮತ್ತೆ ಅವ್ರ ಮನೆ ಕೊಡ್ತನಂದಾರ ಅಲ್ಲೋ ನೀ ಪ್ರಾಣ ಸ್ನೇಹಿತ ನನಗೆ ನೀನ್ ಮಾತು ಕೇಳ್ತನ ಕರಿ ಆದ್ರೂ ನೀ ಹಿಂಗೆ ಯಾಕೆ ಹೇಳತ್ತಿದಿ ನನಗೆ ಗೊತ್ತಾವತ್ತಪ್ಪ ನೋಡ್ರಮ್ಮು ನಾ ಹಿಂಗೆ ಹೇಳ್ತನಂತೇಳಿ ನೀ ಬೇಜಾರು ಮಾಡ್ಕೊಬಾರ್ದು ಯಾಕಂದ್ರೆ ಮೊನ್ನೆ ಹೆಣ್ಣು ನೋಡಕ್ ಹೋದಾಗ ನೀ ನನ್ನ ಕರ್ಕೊಂಡು ಹೋಗಿದ್ಲೆ ಅವಾಗ ಆ ಹುಡುಗಿ ಬರೀ ನನ್ನ ನೋಡಾಕತ್ತೇಳು
ನಾನು ನೋಡೋದು ನೀವು ಒಂಥರ ಹುಬ್ಬ ಹರ್ಸೋದು ಎಲ್ಲ ಮಾಡಾಕತ್ತಿದ್ಲು. ನನಗೆ ಅನಿಸ್ತತಿ ಆ ಹುಡುಗಿ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತೇಳಿ. ಯಾಕಂದ್ರೆ ನಿನ್ನ ಜೀವನ ಹಾಳಾಗ್ಬಾರ್ದು, ಅದಕ್ಕೆ ನಾನು ನಿಮ್ಗೆ ಟೀಚ್ ಹೇಳಾಕತ್ತೀನಿ. ಇದು ನೀ ಹೆಂಗೆ ಅರ್ಥ ಮಾಡ್ಕೊತೀನಿ ನಮ್ಗೆ ಗೊತ್ತಿಲ್ಲ. ಅಲ್ಲೋ ನಾನು ಅಲ್ಲೇ ಇದ್ನಿ, ಆಕೆ ನಿನ್ನ ಹೆಂಗೆ ನೋಡ್ತಾಳು, ಹುಬ್ಬ ಹಸ್ತಾಳ ಹೇಳ್ತಿ ಎಲ್ಲ ಹೇಳ್ತಿ, ಆದ್ರೆ ನಾನು ನೋಡ್ಲಿಲ್ಲ. ಅಲ್ಲೂ ಇರುವಲ್ಲಕ್ಕ ಸುಮ್ ಮಜಾಕ್ ಮಾಡಬೇಡ, ನೀ ಹೆಂಗ ಮತ್ತೆ ನಾನು ಶಾಕ್ ಮಾಡಿದ್ದಿ ಸುಳ್ಳು ಹೇಳ್ಬೇಡ, ಹೆಂಗ ನನ್ನ ದೋಸ್ತ ಇದ್ದಿ ಸುಳ್ಳು ಹೇಳ್ಬೇಡ. ಅಲ್ಲೋ ರಾಮ್ಯ, ಇದ್ರ ಹೆಂಗೆ ನಕಲಿ ಮಾಡ್ತಾರು? ಇದು ನಿನ್ನ ಜೀವನದ ಪ್ರಶ್ನೆ ಐತಿ. ಯಾಕಂದ್ರೆ ಇದ ಜೀವನದಾಗ ಮೊದಲ ಹೆಜ್ಜೆ ಐತಿ. ಈಗ ಹಿಡಿಯುದಂದ್ರೆ ನಾಳೆ ನಿನ್ನ ಜೀವನ ಅಳಗಲ ಆಗ್ಬರ್ತಂತ ಹೇಳಿ ನನ್ನ ದೋಸ್ತ ಜೊತೆ ನಾನು ನಿನ್ನ ಕೇಸ್ ಹೇಳಾಕತ್ತೀನಿ. ನೀ ಅರ್ಥ ಮಾಡ್ಕೊರೋ, ಆ ಹುಡುಗಿ ಕ್ಯಾರೆಕ್ಟರ್ ಸರಿ ಇಲ್ಲ, ನಿನ್ನ ಜೀವನ ಹಾಳಾಕತಿ. ಒಂದು ಸ್ವಲ್ಪ ನೀನ ಹುಷಾರಾಗಿ ಯೋಚನೆ ಮಾಡಿ ನೋಡು. ಅಲ್ಲೋ ದೋಸ್ತ, ನೀ ನನ್ನ ಒಳ್ಳೇದಕ್ಕೆ ಹೇಳಿದಿ, ಮತ್ತೆ ನೀ ನನ್ನ ದೋಸ್ತಾಗಿ ಅಷ್ಟೆಲ್ಲ ಹೇಳಂಗಿಲ್ಲ ನೀ. ಆದ್ರೆ ಹೆಂಗಾರ ಮಾಡಿ ಮದುವೆ ಕೆಲಸ ಮಾಡ್ತೀವಿ, ಏನು ಚಿಂತೆ ಮಾಡ್ಬೇಡ. ಈಗ ಶಾನೆ ಆಯ್ತು ನೋಡಿ ರಾಮು. ಯಾಕಾರ ಒಂದು ಸಂಸಾರ ನೆಟ್ಗಿರ್ಬೇಕಂದ್ರೆ ಹೆಣ್ಣಿನ ನಡತೆ ಗುಣ ಎಲ್ಲ ಚಲೋ ಇದ್ರೆ ನಾ ಒಂದು ಸಂಸಾರ ನೆಟ್ಟಿರ್ತೈತಿ. ನಿನ್ನ ಜೀವನ ಅಳಗಲ ಆಗ್ಬಾರ್ದು ಅಂತೇಳಿ ನಾನು ನಿಂಗೆಲ್ಲ ತೀಸೇನು ಅಷ್ಟು ಮಾಡೋ. ನಿಮ್ಮ ಅವಾಗ ಹೇಳಿ ಹೆಂಗಾರ ಮಾಡಿ ಕೆಲಸ ಮಾಡಿಬಿಟ್ಟು ಒಳ್ಳೇದಾಗಲಿ. ಆಯ್ತು ದೋಸ್ತ, ನೀನು ನನ್ನ ಪ್ರಾಣ ಸ್ನೇಹಿತ, ನೀ ಏನನ್ನ ಕೇಳ್ತೀನಿ ಕೆಲಸ ಮಾಡಿ ಮಾಡ್ತೀನಿ. ಅಲ್ಪ ನನ್ನ ಮಾತು ಕೇಳಿ ಮದುವೆ ಅಂತೂ ಆದಿ. ಹಾಂ, ಭಾಳ ಚಲೋ ಆಯ್ತು. ಸಸಿನೂ ಬಾಂಧಳ ಮನೆ ತುಂಬಿಸ್ಕೊಂಡಿವಿ. ಇನ್ನು ಮುಂದೆ ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗೋದು ನಿನ್ನ ಕೈಯಾಗೈತಿ. ಹಾಂ, ಆಕೆಗೆ ಏನು ಸಿಟಿ ಬರಬೇಡ, ಏನೋ ಚಲೋ ಆಕೆ ಒಬ್ಬಾಕೆ ಮಗಳದಾಳ. ಅವ್ವ ಅಪ್ಪ ಸತ್ತಾರ, ಇರೋದೊಂದು ಅಣ್ಣ ಐತಿ. ಹಾಂ, ಎಲ್ಲ ಹ್ಞೂ ಅನ್ಕೋತ ಏನು ಹೇಳ್ತಾಳ ಕೇಳ್ಕೊತ ಸುಮ್ಮಿರುತ್ತ ಬಾ. ಏನರ ಅಂದ್ರೆ ನನಗೆ ಕೇಳ್ತು ಬಾ. ಹಾಂ, ಮತ್ತು ಮದುವೆ ಅಂತೂ ಆತ. ಈಗ ಮತ್ತು ಸಸಿ ಮನೆಗೆ ಬಂದ ಅಂದ್ರೆ ಸತ್ಯನಾರಾಯಣ ಪೂಜೆ ಹಾಕ್ಬೇಕಲ್ಲ, ಹೌದಿಲ್ಲ? ಎಲ್ಲ ಮಂದಿನೆಲ್ಲ ಕರ್ಸೋನು, ಮತ್ತು ಮಂದಿನ ಕರ್ಸಿ ಅದನ್ನ ರೇಟ್ ಜೋರ ಹೆಂಗೆ ಮಾಡೋನು. ಆಯ್ತು, ನಾನು ಗೆಳೆಯ ಹೇಳಲ್ಲ, ಗೆಳೆಯ ನೋಡುವ, ಏನೋ ಒಂದು ಕೆಟ್ಟಗರಿ ಆಗೋದಾಗೈತಿ. ಮದುವೆ ಆಗೋ ನನಗೆ ಭಾಳ ಹೆಲ್ಪ್ ಮಾಡ್ಯಾನ, ಅದಕ್ಕೆ ಕರ್ಸು ನನ್ನ ಗೆಳೆಯನ. ಹೆಂಗೋ ದೊಡ್ಡ ಪೂಜೆನ ಹಾಕ್ಸತ್ತಿದ್ವಿ, ಅವ್ನು ಬಿಟ್ಟು ಮಾಡೋದು ಬೇಡ, ಕರ್ಸು. ಹ್ಞೂ ಅನ್ವಾಯ್ತು ಒಂದ್ಸಲಿ. ನೀನು ಮದುವೆಯಾಗ ಹೆಲ್ಪ್ ಮಾಡ್ಯಾನ? ಹೆಲ್ಪ್ ಮಾಡಿದ್ದು ವಾಪಸ್ ಕೊಡಾಕ ಬೇಕು. ಬಡ್ಡಿ ಹಂಗ ರೊಕ್ಕ ತೆಗ್ಸಿ. ಹಾಂ, ಈಗ ಅದನ್ನು ಹೊಡ್ಮಾಡಿ ಕೊಡ್ಬೇಕಲ್ಲ, ಕೊಟ್ರಾತ್ ಬಿಡ. ಅವನ ಮಾತು ಇಲ್ಲಿ ಪೂಜೆ ಕರ್ಸ್ಕೊಂಡ ಬ್ಯಾಡ್ತಮ್ಮ, ನಾ ಹೇಳಿದ್ ಕೇಳು. ಏನ ಅವನ ಒಟ್ಟ ಕರ್ಸಾಕ ಹೋಗ್ಬೇಡ ನೋಡಿ, ಹೇಳ್ತಾನ. ಏನ ಅತ್ತೇರಿ ಹಂಗ್ಯಾಕಂತೀರಿ? ತೋರಿ ನೀರು ಕೇಳಿದ್ರ ಅತ್ತೆರ. ನೋಡಕ್ಕಂತ್ರು ಎಲ್ಲರೂ ಬಂದಿದ್ರಿ, ಮದ್ವಿಗಂತೂ ಅವ್ರು ಬಂದಿಲ್ಲ. ಯಾಕೋ ಏನೋ ನನಗೆ ಗೊತ್ತಿಲ್ಲ. ಹೆಂಗೋ ಸತ್ಯನಾರಾಯಣ ಪೂಜೆ ಐತಿ, ಇರ್ಲಿ ಮನಿ ಅದು ಮಂದಿ ಮಕ್ಳು ಬಂದ್ರೆ ಚಂದಲ್ಲೇನ್ರಿ? ಎಲ್ಲರೂ ಕರೆಸ್ರಿ, ನೀವ ಅದು ಮಾಡ್ರಿ, ಹೇಳ್ರಿ. ಆಯ್ತವಾ, ಇಷ್ಟು ಹೇಳಾಕತ್ತಿ ಅಂದ್ರೆ ನೀನು ಮನಸ್ಸು ಯಾಕೆ ನೋಸ್ಲಿ? ಕರೆಸ್ತೀನಿ ಬಿಡ. ಹೇಳಪ್ಪ ನಿನ್ನ ದೋಸ್ತಗ ಹೇಳ. ಹಾಂ ಹಾಂ, ಸತ್ಯನಾರಾಯಣ ಪೂಜೆ ಐತಿ, ಬಾ ಬಂದು ಊಟ ಮಾಡಿ ಹೋಗಂತ ಹೇಳ. ಹಾಂ ಹಾಂ ಹಾಂ, ಏನ್ವಾ ಅಡುಗೆ ಮಾಡಿ? ಹಾಂ, ಮಾಡ್ತೀನಿ ರೀ ಅತ್ತೆರ. ನೋಡ್ದೇನ ಎಷ್ಟು ಖುಷಿಯಿಂದ ನಕ್ಕನಲ್ಲಿ ಯಾಕೆ ಹಿಂಗ ಖುಷಿ ಖುಷಿ ಇದ್ರನ ನಮ್ಗೆ ಸಂತೋಷ. ಹಾಂ, ಹೋಗ್ಲಿ ಹೇಳ, ಹೇಳಿ ಕರ್ಕೊಂಡ್ ಬಾ. ಬಾ ಸತ್ಯನಾರಾಯಣ ಪೂಜೆ ಹಾಕಿ ಊಟ ಮಾಡ್ಕೊಂಡು ಹೋಗಿತ್ತ ಅಂತ ಹೇಳ. ಹಾಂ, ಇರ್ಲ ಇರ್ಲಿ. ಕರ್ಕೊಂಬಾ, ಹೋಗ್ ಲಗುಟ್ ಬಾ, ಆ ಕಡೆ ಹೋದಿ. ಹಾಂ, ಇಬ್ರು ಗಂಡ ಐತಿ ಹಿಂಗೆ ನಕ್ಕೋ ಚೆನ್ನಾಗಿದ್ರ ಅಷ್ಟ ಸಾಕು, ಮತ್ತೇನ್ ಬೇಕಾಗೈತಿ? ಹಿಂಗ ಚೆನ್ನಾಗಿಡಪ್ಪ ದೇವ್ರ ಇವ್ರನ್ನಿಬ್ರು. ಏ ಭೀಮು, ಏನು ಆರಾಮದಿಲ್ಲ? ಆರಾಮದ ನೋಡಪ್ಪ. ಮತ್ತೇನ ಹಿಂಗ್ ಬಂದೆ? ಏನಿಲ್ಲ, ಅಂತೂ ಹೆಂಗಾರು ಮದುವೆ ಅಂತೂ ಆತ್ ಬಂದ್ ನನ್ ಮಾತಲ್ಲಿ ಕೇಳ್ತಿ, ಬೆಳಿಗೂ ನಿಮ್ಮ ಅವ್ರ ಮಾತು ಕೇಳಿ ಮದುವೆ ಆಗೇ ಬಿಟ್ಟು ಬೇಸ ಮಾಡ್ಕೋಬೇಡ. ಈಗ ಒಂದ ಶುಭ ಸಂಕೇಶ ಐತಿ ನಮ್ಗೆ. ಏನಂದ್ರ ಮನ್ಯಾಗ ಸತ್ಯನಾರಾಯಣ ಪೂಜೆ ಅದಕ್ಕ ನನ್ ಮನ್ಯಾಗ ನಮ್ಮವ್ವಾಗ ಏನಿ, ನಮ್ಮವ್ವಾಗ ಏನಿ ಗೊತ್ತಾನು, ನನ್ನ ದೋಸ್ತನ ಕರ್ಕೊಂಡ್ ಕೂಲಿ ನಾನು ಏಂತಿ ನಮ್ಮವ್ವ ಕೂಡಿ ಖುಷಿಯಿಂದ ಬಾ, ಕರ್ಕೊಂಡ್ ಬಾತ್ ಯಾರು. ಅದಕ್ಕ ಬಾ ಹೋಗುನ್ ಬಾ. ಏನಾಯ್ತು? ಸತ್ತಾನೆ ಪೂಜೆ ಕರ್ವಾರು. ದೋಸ್ತ, ನಾ ಒಂದ್ ಮಾತು ಹೇಳ್ತೀನಿ, ತಪ್ಪಬೇಡ. ಯಾಕಂದ್ರ ನಾ ಹೇಳಿದ ಮಾತು ನೀ ಕೇಳಿಲ್ಲ. ಮತ್ತೆ ನಾ ಅವಾಗ ನಿನ್ನ ಮದುವೆ ಆಗ್ಬರತ್ತೇನಿ ಅಷ್ಟಕ್ಕ ನಿಮ್ಮ ಅವ್ವ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ ಮದುವೆ ಕರೀದ್ ಬಿಟ್ಟಾಳ. ಈಗ ನೀ ಮದುವೆ ಆಗಿದ್ದಿ, ನಿನ್ ಸಂಸಾರ ಚಂದ ಇರ್ಲಿ. ನಾ ಬಂದ ಮತ್ತ ನಿಮ್ಮ ಅವ್ವ ಏನ್ ತಿಳ್ಕೊಂಡ ನಿಂದ ಜ್ವರ ಆಗಲ್ ಮಾಡ್ಕೊಳಕ್ ಹೋಗ್ಬೇಡ. ಏನ ಬಾಂದ್ರು ನಡಿತೈತಿ, ಬರ್ಲಿಕ್ಕೂ ನಡಿತೈತಿ, ನೀವೆಲ್ಲ ಮಾಡ್ಕೋರಿ. ನಾ ಏನ ಬರಂಗಿಲ್ಲ ದೋಸ್ತ. ಏ ದೋಸ್ತ, ಹಂಗೇನ್ ಮಾಡ್ಬೇಡು. ನಮ್ಮವ್ವ ಏನೋ ಸಿಟ್ಟಿಗೆ ನಿಂದಿರ್ತಾಳೆ, ಅದ್ರ ಆಕಿ ಭಾಳ ಮನಸ್ಸು ಒಳ್ಳೇದೈತಿ. ನಾನು ಈಟಿರ್ತ ದೋಸ್ತ ಗೊತ್ತೈತಲ್ಲ, ಹಂಗೆ ತಿಳ್ಕೊಬೇಡ. ನಿನಗೋಸ್ಕರ ನನಗೋಸ್ಕರ ಭಾಳ ಪ್ರೀತಿ ಮಾಡ್ತಾರೋದು. ನಾನು ಹೇಳ್ತೀನಿ ಖುಷಿಯಾಗ್ಯಾಳ, ನಿನ್ ಗೆಳೆಯ ಕರ್ಕೊಂಡ್ ಬರ್ರಿ ಅಂತಂದಾಳ. ಅದಕ್ಕೆ ಬಾ ಹೋಗುನು ಬಾ. ನನ್ನ ಮೇಲೆ ವಿಶ್ವಾಸ ಆಯ್ತು ನಿನಗ, ನಿನ್ ಗೆಳೆಯ ಬೇಕಾದ್ರೆ ಬಾ, ಬೇಡ ಬಿಡು.
ಏ ನೀ ಏನೇ ಹೇಳು ನನಗ ಇದ ತಿಳಿಯಾಕಿಲ್ಲ. ನಾ ಇದಕ್ಕೆ ಬೇರೆ ತಿನ್ನೋದು ಒಂದಿಟ ಅರ್ಥ ಮಾಡ್ಕೊ. ಈಗ ನನ್ ಮಾತ್ ಕೇಳ, ನಾ ಏನ್ ಬರಂಗಿಲ್ಲ, ನೀ ಹೋಗ್. ನನ್ ಮಾತು ಅರ್ಥ ಮಾಡ್ಕೋರು ದೋಸ್ತ. ನೀನ್ ಕರ್ಕೊಂಡ್ ಬರ್ತಕ್ಕೆ ಏನೇ ಅರ್ಥ ಮಾಡ್ಕೋ ಬಾ. ಏನ ಒಟ್ಟವಲ್ಲ ದೋಸ್ತ. ಊರಾಗ ದೊಡ್ಡವ್ರ ಗೆಳೆಯರು ನನ್ ಗೆಳೆಯರಲ್ಲ, ನೀನ ನನ್ ದೋಸ್ತ. ಇಷ್ಟ ದೋಸ್ತಿ ಬೆಲೆ ನೀ ಬರ್ತೀವಲ್ಲ ಹೇಳ. ಇಷ್ಟ ನೀನು ಬರ್ಲಿಕ್ಕಂದ್ರ ಬಿಡ, ನನ್ ಮ್ಯಾಲ ಕಿಮ್ಮತ್ ಕೊಟ್ಟಿ ಬಾ. ಬರ್ತೀವಲ್ಲ ಹೇಳ, ನಾ ಹೋಗ್ ನಿಲ್ಕ. ಏ ಹಂಗಲ್ವ ರಾಮ, ನಾ ಬರೋದು ಯಾಕೋ ಸರಿ ಅನ್ಸಂಗಿಲ್ಲ. ಏ ಬಾರೋ ಬಾ, ಏನ ಆತ್ಮೀಯ ಗೆಳೆಯ ನಾವು. ಬಾ ಬಾ ಉಣ್ ಬಾ, ತಿಳಿ ಕಸೂರ್ ಬಾ. ಈಗ ಬಂದೆಪ್ಪ. ಈಗ ಬಂದ ಬಾ ಕುಂದ್ರ ಬಾ, ಕುಂದ್ರಪ್ಪ. ಪುಷ್ಪ ನೀರ್ ತಗೊಂಡ್ ಬಾ. ಏನಪ್ಪ ಆರಾಮದ್ರಿ ಎಲ್ಲಾರು? ಹೋಲ್ ಬಿಡಪ್ಪ ನಮ್ದು. ಸಾವಕಾಶ ಕೊಡ್ಬೇಕಿಲ್ಲವಾ? ಅಯ್ಯೋ ನೋಡ್ಲಿಲ್ರಿ ಸಾರಿ, ನೋಡ್ಲಿಲ್ರಿ. ಬರೀ ಅಲ್ಲಿ ಶರ್ಟ್ ಐತಿ, ಕೊಡ್ತೀನಿ ಬರ್ರಿ. ನಾನ್ ನೋಡಿ ಕೊಡ್ಬೇಕು ನೀರು ಮೇಮ್ಯಾಗ ಚಲ್ ಮೈಮ್ಯಾಗ ಚೆಲ್ ಬಿಟ್ಟು ನೋಡ. ಹೋಗಪ್ಪ, ಹೋಗ್ ಕಳಿ ಅದನ್ನ ಕಳಿ. ವರ್ಷವಾದ ನಾತು ಕಾಯಿಲ್ ಕೊಡವ್ರಿ. ಅಪ್ರೂಪ ಮನಿಗ್ ಬಂದ ಬರ್ರಿ ಶರ್ಟ್ ಕೊಡ್ತೀನಿ. ಏನ್ರಿ ಏನ್ ಮಾಡತ್ತೀರಿ? ಏನಿಲ್ಲ ರೀ. ನೀವು ದೂರ ನಿಂದ್ರಿ. ರೀ ಯಾಕ್ರಿ ಹಿಂಗ್ ಮಾಡ್ತೀರಿ? ಏನ್ ಆಗಂಗಿಲ್ಲ, ಹಾಕೋಡ್ರಿ ಶರ್ಟ್. ನಾ ಶರ್ಟ್ ಹಾಕೋತೀನಿ ಬಿಡ್ರಿ, ನೀವು ನನ್ನ ಮುಟ್ಟಾಕ್ತೀರಿ. ನಾ ಹೆಲ್ಪ್ ಮಾಡ್ಲಿ? ನಾ ಹಾಕೋತೀನಿ ಬಿಡ್ರಿ. ರೀ ನಾನು ಶರ್ಟ್ ಹಾಕ್ತೀನಿ ಬಿಡ್ರಿ, ಏನ್ ಮಾಡತ್ತೀರಿ ನೀವು? ತಡ್ರಿ ಬ್ಯಾಡ್ರಿ, ನಾ ಹಾಕೋತೀನಿ ಬಿಡ್ರಿ. ರೀ ಎಷ್ಟಾಕ್ ನಾಚ್ಕೋಗತ್ತೀರಿ? ನಾನು ಫಸ್ಟ್ ಟೈಮ್ ನೀವು ನಾನು ನೋಡಕ್ ಬಂದಿದ್ರಲ್ಲ, ಅವಾಗ ನನಗೆ ನಿಮ್ಮ ಮ್ಯಾಲ ಭಾಳ ಮನಸ್ಸಾಗಿತ್ರಿ. ನಾನು ಏನೇನೋ ಆಸೆ ಇಟ್ಕೊಂಡಿದ್ನ, ನಿಮ್ಮನ್ನ ಮದ್ವೆ ಆಕಿನಂತೆ. ಬಿಡ್ರಿ, ನಾ ಹಾಕ್ತೀನಿ ಶರ್ಟ್. ಬಿಡ್ರಿ, ಏನ್ ಮಾತಾಡತ್ತೀರಿ ನೀವು? ರೀ ಇಷ್ಟಾಕ್ ಸೆಟ್ ಮಾಡ್ಕೊಳಕತ್ರಿ? ನನ್ ಕಂಡ್ರೆ ನಿಮ್ಗೆ ಇಷ್ಟ ಇಲ್ಲ? ನಾನು ನೋಡಕ್ ಚಂದಿಲ್ಲ ಏನ್ರಿ? ಹಿಂಗೆ ಯಾಕೆ ಮಾಡತ್ತೀರಿ? ನನ್ನ ಮನ್ಸು ಭಾಳ ನೋವಾಗತ್ರಿ. ಹಂಗೆ ಮಾಡಬೇಡ್ರಿ. ಹಂಗ್ಯಾಕೆ ಮಾಡತ್ತೀರಿ? ಹೇಳೋದು ಅರ್ಥ ಮಾಡ್ಕೋರಿ. ಬಿಡ್ರಿ, ಕೈ ಬಿಡ್ರಿ. ಅಲ್ರಿ ಏನ್ ಮಾತಾಡತ್ತೀರಿ ನೀವು? ಅವ ನನ್ನ ದೋಸ್ತ ಅದಾನ, ನನ್ನ ದೋಸ್ತನ ಏನ್ತಿದ್ದೀರಿ ನೀವು? ನಮ್ಮ ದೋಸ್ತನ ಸತ್ರ ಮೋಸ ಮಾಡಂಗಿಲ್ಲ. ನಾ ಅದಕ್ಕೆ ಏನೇ ನಿಮ್ಮ ನಡವಳಿಕೆ ನೋಡಿ ಅವ್ನು ಮದುವೆ ಆಗ್ಬಾರತ್ತಾನಿ. ಆದ್ರೂ ನನ್ನ ಮಾತು ಕೇಳಿಲ್ಲ, ಅವ್ರ ಓನ ಮಾತು ಕೇಳಿ ನಿಮ್ಮ ಮದುವೆಗ್ಯಾನ. ನೋಡ್ರಿ, ನಿಮ್ ಕೈ ಮುಗಿದು ಹೇಳ್ತಾನ್ರಿ, ನಮ್ಮ ದೋಸ್ತನ ಬಳಿದಾಗ ಆಟ ಆಡಕ್ ಹೋಗ್ಬೇಡ್ರಿ. ಅವನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ರಿ. ಅವ ಭಾಳ ಒಳ್ಳೆ ಮನುಷ್ಯ, ಮುಗ್ದದಾನ್ರಿ. ಅರ್ಥ ಮಾಡ್ಕೋರಿ. ಇದೆಲ್ಲ ಮಾಡೋದು ಸರಿ ಅಲ್ರಿ. ನೀವು ಮಾಡೋದು ಯಾಕೋ ನಮ್ಗೆ ಇಷ್ಟ ಆಗೋತ್ರಿ. ರೀ ನೀವು ತಪ್ಪು ತಿಳ್ಕೊಂಡಿರಿ. ಅವತ್ತು ನೀವು ನೋಡಕ್ ಬಂದಿದ್ರಲ್ಲ, ಅವತ್ತ ನಿಮಗೆ ಸೋತೀನ್ರಿ ನಾನು. ನಾ ಮದ್ವೆ ಆಗಿದ್ದ ನೀವು ಸಿಗ್ತೀರಿ ಅಂತ ಹೇಳಿ. ಅವ ಕಂಡ್ರೆ ನನಗೆ ಇಷ್ಟ ಇಲ್ರಿ. ನಂಗೆ ನೀವು ಕಂಡ್ರೆ ಭಾಳ ಇಷ್ಟ ರೀ. ಅರ್ಥ ಮಾಡ್ಕೋರಿ, ನನಗೆ ನೀವು ಬೇಕ್ರಿ. ಸರಿ ಅಲ್ರಿ, ಏನ್ ಮಾತಾಡತ್ತೀರಿ ನೀವು? ನನ್ನ ದೋಸ್ತಗ ನಾ ಚೇಚೆ ನೋಡ್ರಿ, ನಾನು ಜೀವ ಕೊಡ್ತಾನೆ ಕರೆ. ನನ್ನ ದೋಸ್ತಿನ ಯಾವತ್ತೂ ಮೋಸ ಮಾಡಂಗಿಲ್ಲ. ನೀವೆಲ್ಲರೇ ಹಿಂಗೆ ಮಾಡಾಕತ್ರ ತಿಳ್ಕೊರಿ. ನಮ್ಮ ದೋಸ್ತನ ಕರೆದ ಹಿಂಗೆ ಮಾಡಾಕ್ತೀರ ಅಂತ ಹೇಳ್ಬಿಡ್ತಾನೆ. ಇದೆಲ್ಲ ಮಾಡೋದು ಸರಿ ಅಲ್ರಿ. ನಿಮ್ಮ ಕೈ ಮುಗಿದು ಹೇಳ್ತಾನೆ ರೀ, ಅವ್ನ ಜೊತೆ ಚೆನ್ನಾಗಿ ಬಳೆ ಮಾಡ್ರಿ. ಇದೆಲ್ಲ ತಲೆಯನ್ ತೆಗೀರಿ. ಇದೆಲ್ಲ ಒಂದು ಸೈನಿಕ ಅಷ್ಟೇ ರೀ. ಇದು ಯಾವುದೂ ಶಾಶ್ವತ ಅಲ್ಲ. ಚಂದ ಹಿಂಗೆ ಸಂಸಾರ ಮಾಡಿ ಮೆಟ್ಟಿ ಹೇಳ್ತಾರೆ. ನಿಮ್ಮ ಜೀವನ ಉದ್ದಾರ ಆಕತಿ, ದೋಸ್ತಿನ ಜೀವನೂ ಸುಧಾಕರಿ. ಏ ಬರೀ ದೋಸ್ತ್ ಅಂತ ಇದನ್ನ ಹೇಳಕತ್ತಿಯಲ್ಲ. ನಾ ಬಂದಿದ್ದು ನಿನ್ ಸಂಬಂಧ. ನೀನ್ ನೋಡಿದ್ರ ಹಂಗ ಹಿಂಗ ಅಂತ ಪುರಾನೆಲ್ಲ ಹೇಳ್ಬೇಡ. ನೋಡು, ನನಗ ನೀ ಬೇಕ ಹೇಳಾಕತ್ತೀನಿ, ಅರ್ಥ ಮಾಡ್ಕೊ. ನನಗೆ ನೀ ಅಂದ್ರೆ ಭಾಳ ಇಷ್ಟನೋ, ಅರ್ಥ ಮಾಡ್ಕೊರೋ. ನೋಡು, ಇಲ್ಲ ಅಂದ್ರ ನಾ ಎಲ್ಲ ಊರ್ ಜನನೆಲ್ಲ ಸೇರಿಸಿ ನನ್ನ ಮೇಲೆ ರೇಪ್ ಮಾಡಕತ್ತಿ ಅಂತ ಸುಳ್ಳು ಹವಾ ಎಬ್ಬಿಸ್ಬಿಡ್ತೀನಿ. ಈಗ ಹೇಳಾಕತ್ತೀನಿ, ನನ್ನ ಮಾತು ಕೇಳ. ನಾ ಹೇಳ್ದಂಗೆ ಕೇಳಿದ್ರ ಮುಂದೆ ನಿನ್ನ ಜೀವನ ಚಂದ ಇರುತ್ತ. ಇಲ್ಲ ಅಂದ್ರ ನೋಡ್ಬತ್ತ. ನೋಡ್ರಿ, ನಿಮ್ಮ ಕೈ ಮುಗಿಯೋದ್ರೆ ಮುಗಿತನ್ರಿ, ಕಾಲು ಬಂದ್ರೆ ಬೀಳ್ತಾನ್ರಿ. ನನಗೆ ಇದು ಒಟ್ಟ ಸಾಧ್ಯನೇ ಇಲ್ರಿ. ನೋಡ್ರಿ, ನನ್ನ ದೋಸ್ತ ನನ್ನ ಏನು ಮನೆ ಊಟಕ್ಕೆ ಕರ್ದಾನೆ. ತಿಂದ ಅಗಲ್ದಾಗ ಹುಚ್ಚುವೆ ಮಗನ ಅನ್ರಿ. ನನ್ನ ದೋಸ್ತಗ ನಾ ಮೋಸ ಮಾಡಕ್ಕೆ ಸಾಧ್ಯನೇ ಇಲ್ರಿ. ಅವನ ಸಲುವಾಗಿ ನಾನು ಜೀವ ಕೊಡ್ತಾನೆ ಕರೆ. ಇದು ನನಗೆ ನಂತರ ಆಗೋದಿಲ್ರಿ. ತಗೋರಿ, ನಿಮ್ಮ ಸೇವೆ ಬೇಡ, ನೀವು ಬೇಡ. ಏಯ್ ನನ್ನ ಮಾತು ಹೇಳು, ಕೇಳೋ ಕೇಳೋ. ಏಯ್
ಅದ್ ಹೆಂಗ್ ಬಿಡ್ಲಿ ನಾನೇನ ನನಗೆ ನೀ ಬೇಕು ನಿನ್ನ ಪಡ್ಕೋತೀನಿ ಇಷ್ಟಕ್ಕ ಮುಗಿಯಂಗಿಲ್ಲ ನೀನಾಗೆ ನೀನ ನಾನು ಹಿಂದೆ ಬರುವಂಗೆ ಮಾಡ್ಕೊಲಿಲ್ಲ ಅಂದ್ರ ನೋಡು ನಾ ಬಿಡು ಹೆಣ್ಮಗಳ ಅಲ್ಲ. ಪುಷ್ಪ ಓರಿಯತ್ತೆ ಅಲ್ಲ ಭೀಮಗ್ ಶೇಟ್ ಕೊಡ್ತಾನಂತ ಹೋಗಿದ್ದಿಲ್ಲ ಶೇಟ್ ಹಂಗತ್ತಂತ ಎಲ್ಲದನ ಅತಿ ಅವ್ರಿಗೆ ಯಾವುದೋ ಒಂದು ಫೋನ್ ಬಂತ್ರಿ ಅರ್ಜೆಂಟ್ ಐತಂತೆ ಶರ್ಟ್ ಹಾಕೊಲಾರ ಹೋಗ್ಬಿಟ್ರಿ ನಿಮ್ಮ ಫ್ರೆಂಡಿಗೆ ಹೇಳಂತ ಹೋದ್ರಿ. ನೀ ಯಾಕೆ ಇಷ್ಟು ಗಾಬರಿ ಆಗತಿ ಏನಾಗೈತಿ? ಹಂಗೇನಿಲ್ರಿ ಅತಿ ಸ್ವಲ್ಪ ಬಿಸಿಲಲ್ರಿ ಅದಕ್ಕೆ ಅಲ್ಲ ನಾನು ದೋಸ್ತ ಅಲ್ಲ ಹೇಳಲು ಹೋಗಂಗಿಲ್ಲ ಈಗ ನೋಡಿ ಬೆವರಾತ ಏನಿದು ಅಲ್ಲೋ ಈ ಹುಡುಗಿ ಹಿಂಗೆ ಮಾಡಾಕತೈತಿ ಯಾಂಬರೋ ಏನ್ ಕೇಳೋ ನೋಡಿ ಏನು ಅಲ್ಲ ಅವ್ ಹಿಂಗ್ ಹೋಗು ಮನುಷ್ಯ ಅಲ್ಲ ಹಂಗ್ಯಾಕ ಹೋದ ಹೋಗಂಗಿಲ್ಲ ನಾನು ಹೇಳಲು ಹೋಗಂಗಿಲ್ಲವ ಅದಕ್ಕ ನಿನಗ್ ಬಡ್ಕೊನಿ ಬ್ಯಾಡೋ ಅಂತ ಹೇಳಿ ಕರ್ಕೊಂಡ್ ಬರ್ತಾನ ಅಂದ ಹೇಳಿದ್ನ ಹೋಗ್ಯಾನ ನೋಡು ನಿನ್ ದೋಸ್ತ ಮತ್ತೆ ಎಂತ ದೋಸ್ತ ಅವ ಇಲ್ವಾ ಅವ ಯಾವತ್ತು ಹಿಂಗ್ ಮನೆಯಾಗಿಲ್ಲ ಹೇಳಿ ಹೋಗ್ತಾನ ಅವ ಮತ್ ಯಾಕೆ ಹೋಗ್ಲಿಲ್ಲ ಹೇಳಿ ಹಾ ಮನ್ಯಾಗ ಪೂಜೆ ಇಟ್ಕೊಂಡ್ ಆದ ಇದ ಅಂತ ಹೇಳಿ ನಾವೆಲ್ಲ ಮಾಡ್ಕೊತೀನಿ ಕೂತ್ರ ನೋಡ ಅವ್ ಹೇಳಿದ ಹೋಗ್ಯಾನ ಏನ್ ಕರ್ರಮ್ಮಪ್ಪ ನಿನಗೆ ಬ್ಯಾಡ ಅಂತ ಹೇಳಿದ್ನೆ ಮೊದಲ ಈ ಒಳಗ್ ಕಾಲಿ ಇಟ್ಕೊಂಡಿನ ಮೇಲೆ ನೀರ್ ಸೇರ್ಬಿಟ್ಲ ಅವೇನ್ ಮೂಡ್ ಅಪ್ಸೆಟ್ ಮಾಡ್ಕೊಂಡು ಯಾಂಬಲ್ಲ ಅಕ್ಕಿ ಮ್ಯಾಗ ಯಾಕತಿ ಅಕ್ಕಿ ಅಂಗಿ ಕೊಡಕ್ ಹೋಗಿಳಿಲ್ಲ ಬಂದ್ ಹೇಳಾರ ಹೇಳ್ಬೇಕಲ್ಲ ಏನು ಪುಷ್ಪ ಏನಾಯ್ತು ರಾಮ ಏನಾಯ್ತಪ್ಪ ಹ್ಯಾಂಗಪ್ಪ ಒಂದಿನ ಏನಾಯ್ತ ಪುಷ್ಪ ಏನ್ರಿ ಅತ್ತಿ ಏನು ಶರ್ಬತ್ ಮಾಡ್ಕೊಂಡೇನೋ ಅಲ್ವಾ ಹೊಟ್ಟು ಸಾಕತೈತಿ ನೋಡಿ ಏನಾಗೈತಿ ಅವಂಗತ್ತ ಏನಾಗಿರ್ತೈತಿ ಬಿಡ್ರಿ ಏನಾರ ತಿಂದಿರ್ತಾರ ಅದಕ್ಕೆ ಹಂಗ ಮಾಡ್ತಾರ ಬರೀ ಇದಾಗ್ತಿವ್ರಿ ಬಹಳ ತ್ರಾಸ ಆಗತ್ತೇನೋ ನೀನಾರ ತಗೊಂಬ ಒಂದಿವ್ಸ ಹೋಗ ಬರೀ ಇದಾಗ್ತಿವ್ರಿ ತೋರಿ ಅತ್ತಿ ನೀರ್ ಕುಡಿ ತಂಗಿ ಆ ಡಾಕ್ಟರ್ ಫೋನ್ ಹಚ್ಚುವ ತಗೋ ಫೋನ್ ಹಚ್ಚಿ ಅಲ್ಲಿ ನೋಡು ಅದಾನ ಲಗುಟ್ ಬಾ ಅಂತ ಹೇಳುವ ಡಾಕ್ಟ್ರಿಗೆ ಫೋನ್ ಹಚ್ಬೇಕಾ ಡಾಕ್ಟ್ರಿಗೆ ಯಾಕೆ ಹಚ್ಲಿ ತಡಿ ಮಾಡ್ತೇನೆ. ಹಲೋ ಹಲೋ ಯಾರಮ್ಮ ಏನಾಯ್ತು ಫೋನ್ ಹಚ್ಚಿದೆ? ರಾಮು ಅಲ್ಲ ಮಾತಾಡಕತ್ತಿದ್ದು ಪುಷ್ಪ. ನೀವು ಮಾತಾಡಕತ್ತೀರಿ? ಹಾ ನಾನ ಮಾತಾಡಕತ್ತೀನಿ. ಹೇಳ್ರಿ ಏನಂತ? ಯಾಕೆ ಭೀಮು ನಾನು ಮಾತಾಡ್ಬಾರ್ದೇನ? ಹಂಗೇನಿಲ್ಲ ಹೇಳ್ರಿ. ಏನಿಲ್ಲ ನಿನ್ನ ಫ್ರೆಂಡು ನೀನು ಭಾಳ ನೆನ್ಸಾಕತ್ತಾನು. ಹಂಗೇನಾಗೈತ್ರಿ ಅಂತದ ಮದುವೆ ಆಗೈತೆ ಅಗಿದ ಆರಾಮದಾನ ಮತ್ತಕ್ಕೆ ನೆನಸ್ತಾನ್ರಿ. ಯಾಕೋ ಗೊತ್ತಿಲ್ಲ ನೀನ್ ನೋಡ್ಬೇಕಂತೇಳಿ ಭಾಳ ಅನ್ನಕತ್ತಾನ ನೋಡು ಬಂದು ನೋಡ್ಕೊಂಡು ಹೋಗಲ್ಲ. ನೋಡ್ರಿ ನೀವು ಭಾಳ ಹೇಳೋದು ಹಿಂಗ ಚುಚುತ್ ಮಾತಾಡ್ಬೇಡ್ರಿ ನನಗೆ ಅಂಜಿಕ್ ಬರ್ತೈತ್ರಿ. ಹಂಗಲ್ಲೋ ಭೀಮು ಅವ ನಿನ್ನ ದೋಸ್ತ ಅದಾನಿಲ್ಲ ನೀನ್ ಭಾಳ ನೆನ್ಸಾಕತ್ತಾನ ನೋಡು. ಹೌದ್ರಿ ಜೀವ ನೆನ್ಸಾಕತ್ತೈತ್ರಿ. ನೋಡ್ರಿ ಅವಾಗ ಜೀವ ನೆನ್ಸಾಕೈತಿರ ಹೊರಗೆ ಭೇಟಿ ಆಗತ್ತ ಹೇಳ್ರಿ. ನಾ ಅಂತರೂ ಅಲ್ಲಿ ಮನೆಗೆ ಬರಂಗಿಲ್ಲ ಬಂದ್ರ ನೀವು ಸುಮ್ಮ ಬರಂಗಿಲ್ಲ. ಮೊನ್ನೆ ಶರ್ಟ್ ಕೊಡೋ ನೆಪದಾಗ ನೀವು ಮಾಡಿದೆಲ್ಲ ನೆನೆಸ್ಕೊಂಡ್ರೆ ನನಗೆ ಹಗಲ ರಾತ್ರಿ ನಿದ್ದೆ ಬಂದಿಲ್ರಿ. ನೋಡ್ರಿ ನೀವು ಇದನ್ನೆಲ್ಲ ಸುಮ್ಮ ಹಚ್ಚಿ ನನ್ನ ತಲೆ ಕೆಡ್ಸಕ್ಕೆ ಹೋಗ್ಬೇಡ್ರಿ. ನಾ ಹೊರಗೆ ಭೇಟಿ ಹಾಕಂತ ಹೋಗ್ರಿ ನೀವೇನು ಚಿಂತೆ ಮಾಡಬೇಡ್ರಿ ಇಲ್ರಿ. ಏ ಭೀಮು ಕಟ್ ಮಾಡಬೇಡ ತಡಿಯೋ ನಾ ಹೇಳ್ದ ಸ್ವಲ್ಪ ಕೇಳ. ಯಾಕಂದ್ರ ನಿನ್ನ ಫ್ರೆಂಡಿಗೆ ಹುಷಾರಿಲ್ಲ ಅದಕ್ಕೆ ಅವ ನಿನ್ನ ನೋಡ್ಬೇಕಂತ ಭಾಳ ನೆನ್ಸಾಕತ್ತಾನು. ನೀ ನೋಡಿದ್ರ ಹಿಂಗೆ ಮಾತಾಡ್ತಿ ಹಿಂದಿಂದೆಲ್ಲ ಬಿಡ ಯಾಕೆ ಚಿಂತೆ ಮಾಡ್ತಿ. ನಾ ಹೇಳ್ದಂಗೆ ಕೇಳ ನಿನಗೆ ಲಾಭ ಐತಿ ಬಾ ನಿನ್ನ ಫ್ರೆಂಡ್ನ ನೋಡ್ಬಾ. ನೋಡ್ರಿ ನಿಮ್ದು ಲಾಭ ಬೇಡ್ರಿ ನಷ್ಟು ಬೇಡ. ನಾ ಅಂತರೂ ಬರಂಗಿಲ್ಲ. ನೀವು ಎದಕ್ಕೆ ಕರೆಯತ್ತೀರ ಅಂತ ನನಗೆ ಗೊತ್ತಾಗೈತಿ. ನೋಡ್ರಿ ಸುಮ್ಮ ನೀವೆಲ್ಲ ಮಾತಾಡ್ದವ್ರ ನನಗೆ ಒಟ್ಟ ಜೀವ ಹೋದಂಗೆ ಆಗತ್ತದ್ರಿ. ನೋಡ್ರಿ ನನ್ನ ಪಡಿ ನನಗೆ ಹಾಕ್ಬಿಡ್ರಿ ಎದಕ್ಕೆ ಆಡಾಕತ್ತೀರಿ ನಾನು ಇಡ್ರಿ ಫೋನ. ಏ ಹಂಗೆ ಅನ್ಬೇಡು ಭೀಮು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನಿನ್ನ ಫ್ರೆಂಡಿನ ಕತಿ ಅದೋ ಕತಿ. ನೋಡ್ರಿ ನಿಮ್ಮ ಕೈ ಮುಗಿತೇನ್ರಿ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ನನ್ನ ಫ್ರೆಂಡ್ ಜೀವ ತೆಗಿಬೇಡ್ರಿ. ಅವ್ನ ಸಲ ನಾ ಬಂದ ಬರ್ತೇನೆ ರೀ. ನೋಡು ಹಂಗೆ ಮಾಡಬಾರ್ದಂದ್ರ ನಾ ಹೇಳ್ದಂಗೆ ನೀ ಕೇಳಬೇಕು. ಕೇಳ್ತೇನೆ ರೀ. ಇಲ್ಲ ಅಂದ್ರೆ ನೋಡು ಮುಂದಿಂದ ಬೇರೆನ ಆಕತಿ. ಬ್ಯಾಡ್ರಿ ಹಂಗೆ ಮಾಡಬೇಡ್ರಿ. ಬೇಡ ಅಂದ್ರೆ ಸೀದಾ ಮನಿಗೆ ಬಾ. ಆಯ್ತು ರೀ ಸದ್ಯ ಬರ್ತೇನೆ ರೀ. ಬಾ ಅಂತೂ ಇಂತೂ ಭೀಮು ಬಲಿಗೆ ಬಿದ್ದ. ಇನ್ಮೇಲೆ ನಾ ಅನ್ಕೊಂಡಿದ್ದೆಲ್ಲ ಹಾಗೆ ಆಕತಿ. ಅತ್ತಿ ಡಾಕ್ಟರ್ ನಂಬರ್ ಸ್ವಿಚ್ ಆಫ್ ಐತ್ರಿ ಹೋಗಿ ನೀವ ಕರ್ಕೊಂಡ್ ಬರೋಗ್ರಿ. ಹಾ ಐತ್ರಿ ಹೋಗ್ರಿ ನೀವ ಕರ್ಕೊಂಡ್ ಬರೋಗ್ರಿ. ಹಾ ನೋಡ್ಕೊತೀನಿ. ಹಾ ಹೋಗ್ರಿ
ಅವ್ಗ ಏನ್ ಬೇಕೆಲ್ಲ ಕೊಡ ಹಾ ಕೊಡ್ತೀನಿ. ಕರ್ಕೊಂಡ್ ಬರ್ತಾನ. ಹಾ ಕರ್ಕೊ ರೀ. ಭಾಳ ತ್ರಾಸ ಆಗಕತ್ತೈತ್ರಿ. ಹೊಟ್ಟಿ ಭಾಳ ನೋವಾಕತ್ತೈತೇನ್ರಿ? ರಾಮು ರಾಮು ಬಂದ್ರಿ? ಈಗ ಬಂದ್ರಿ? ಅಯ್ಯೋ ನಂಗೆ ಎಷ್ಟು ಖುಷಿ ಆಗದೈತೆ ಗೊತ್ತೇನ್ರಿ ನಿಮ್ಮನ್ನ ನೋಡಿ. ಬರ್ರಿ ಒಳಗೆ ಬರ್ರಿ. ಬಿಡ್ರಿ ನನ್ನ ಕೈ ಬಿಡ್ರಿ, ಮೊದಲು ನಮ್ಮ ದೋಸ್ತ ನೋಡ್ತೀನಿ ಬರ್ರಿ. ಅಯ್ಯೋ ಹಂಗೇನಾಗೈತಿ? ಯಾಕೆ ತಲೆ ಕೆಡ್ಸ್ಕೋಕತಿ? ನೀನ್ ನೋಡ್ಬೇಕಂತ ಕರ್ಸೀನಿ. ಅವಂಗೆಲ್ಲ ಏನ್ ಮಾಡ್ತಿ? ಬಾನಿ ಒಳಕೊಂಡ್ ಒಂದಿಟ ಸಮಾಧಾನ ತಗೋರಿ, ಒಂದಿಟ್ ಮಾತಾಡ್ಸ್ತಾನೆ. ನೀವೇನು ನಿಂಗೆ ಹೇಳಿದ ಅರ್ಥ ಆಗಂಗಿಲ್ಲ. ಅವಂಗೇನು ಆಗಿಲ್ಲ, ಸುಮ್ಮಿರ. ಹೊಟ್ಟು ಬಿದ್ದಾನ. ಅವ್ನು ಕರ್ಕೊಂಬರಕಂತ ಡಾಕ್ಟರ್ ಕರ್ಕೊಂಬರಕಂತ ನಮ್ಮ ಮಾತು ಹೋಗ. ನೀ ಯಾಕೆ ತಲೆ ಮೊದಲ ಯಾರು ಇಲ್ಲ. ಬಾ ಹೇಳು. ಇದು ಮಾಡೋದು ಸರಿ ಅಲ್ರಿ, ತಪ್ಪಾಕತ್ರಿ. ಏನ್ ಸರಿ ಇಲ್ಲ, ಎಲ್ಲ ಸರಿನೇ ಐತಿ. ತಗೋ, ನೀ ತಲೆ ಕೆಡ್ಸ್ಕೊಬೇಡು. ನಂಗೆ ಅಂದ್ರೆ ಭಾಳ ಇಷ್ಟ. ಹೇಳೋದು ಅರ್ಥ ಮಾಡ್ಕೊ. ಬಾ ನೋಡು, ನೀ ಈಗೇನಾರು ಬರ್ಲಿಲ್ಲ ಅನ್ಕೋ, ನಿಮ್ಮ ದೋಸ್ತನ ಏನ್ ಮಾಡ್ತೀನೋ ನನಗ ಗೊತ್ತಿಲ್ಲ. ನೋಡ್ರಿ ನಿಮ್ ಕೈ ಮುಗಿದು ಹೇಳ್ತೇನ್ರಿ, ನಮ್ ದೋಸ್ತ ಏನು ಮಾಡಬೇಡ್ರಿ, ನೀವ್ ಹೇಳ್ದಂಗ ಕೇಳ್ತೇನ್ರಿ. ನಾ ಹೇಳ್ದಂಗೆ ಏನಾರು ನೀ ಕೇಳಿಲ್ಲ ಅನ್ಕೋ, ನಿನ್ ದೋಸ್ತಗ ವಿಷ ಹಾಕಿ ಮಲಗಿಸೇ ಬಿಡ್ತೀನಿ. ಮತ್ ಹಂಗ್ ಮಾಡ್ಬೇಡ್ರಿ, ಹಂಗ್ ಮಾಡ್ರಿ. ನಮ್ ದೋಸ್ತ್ ಉಳಿಬೇಕ್ರಿ, ಅವನ ಸಲುವಾಗಿ ನಾನು ಜೀವ ಕೊಡ್ತೇನ್ರಿ. ಅಲ್ರಿ ಇಟ್ಟೆಲ್ಲ ಹೇಳಾಕತ್ತೀರಿ, ಮತ್ ಈ ವಿಷಯ ಗೊತ್ತಾತಂದ್ರ ಅವ್ ನಮ್ನ ಉಳ್ಸಂಗೇ ಇಲ್ರಿ. ಹೇ ನೀ ಯಾಕೆ ತಲೆ ಕೆಡ್ಸ್ಕೊಂಡಿ? ಅದಕ್ಕೊಂದು ನಾ ಆಗ್ಲೇ ಪ್ಲಾನ್ ಮಾಡೀನಿ. ನೀ ತಲೆ ಕೆಡ್ಸ್ಕೊಬೇಡ. ಅವ್ರಿಬ್ರಿಗೆ ಊಟದಾಗ ನಿದ್ದಿ ಗುಳಿಗೆ ಹಾಕಿ ಸ್ವರ್ಗಕ್ಕೆ ಕಳ್ಸೋನು. ಆಮೇಲೆ ನಾವು ಇಬ್ರು ಎಂಜಾಯ್ ಮಾಡೋಣ. ಅರ್ಥ ಮಾಡ್ಕೋ. ನೀವೆಲ್ಲ ಹೇಳಾಕತ್ತೀರಿ, ಆದ್ರೆ ಇದು ಮಾಡೋದು ಸರಿ ಅಲ್ರಿ, ಇದು ಬಾಳ ತಪ್ಪ್ರಿ. ಇದ ಯಾಕೋ ತಪ್ಪಂತಿ? ಇನ್ ಯಾರು ಮಾಡ್ಲಾರ್ದ ನಾವ್ ಮಾಡಕತ್ತೀವೇನ? ಯಾಕೆ ತಲೆ ಕೆಡ್ಸ್ಕೋತಿ? ಎಲ್ಲಾರು ಹಂಗ ಅದಾರ. ಸ್ವಲ್ಪ ಪ್ರಪಂಚನ ಕಂಡ್ಬಿಟ್ಟು ನೋಡು. ಬುದ್ಧಿರ ಐತಿಲ್ಲೋ ನಿನಗ? ನೀ ನನ್ ಮತ್ತಿಗೆ ಬಗ್ಗೋಂಗ್ ಕಾಣಂಗಿಲ್ಲ. ಹಿಂಗಾದ್ರೆ ನೋಡು, ನಿನ್ ದೋಸ್ತಿನ ಮುಗ್ಸೇ ಬಿಡ್ತೀನಿ ಮತ್ತ. ಇಲ್ಲ ಈಗ ಹೇಳ್ದಂಗೆ ಕೇಳಿಲ್ಲ ಅಂದ್ರ ನನ್ನ ದೋಸ್ತ ಅನ್ಯಾಯದಾಗ ಸಾಯ್ತಾನೆ. ನನ್ನ ದೋಸ್ತ ಸಾಯ್ದು ನನಗೆ ಇಷ್ಟ ಇಲ್ಲ. ಅವನು ಉಳಿಬೇಕು, ಇತ್ತಾಗ ನಾನು ಉಳಿಬೇಕು. ಏನಾಗಿದಾತ ಆ ದೇವ್ರ ಮೇಲೆ ಬರ ಹಾಕಿ ಈಗ ಕೇಳ್ದಂಗೆ ಕೇಳಿಬಿಡ್ತಾನೆ. ಬ್ಯಾಡ್ರಿ, ನೀವೇನು ಹೇಳ್ತೀರ ಅದನ್ನೆಲ್ಲ ಕೇಳ್ತಾನೆ. ಹೇ ಬಾ, ಏನ್ ವಿಚಾರ ಮಾಡಕತ್ತಿ? ನಾ ನಡಿತೇನ್ರಿ. ಇವರಿಗೆ ಒಂದ್ ಗತಿ ಕಾಣಿಸ್ತೀನಿ. ಈ ನಿದ್ದಿಗುಳಿಗಿನ ಊಟದ ಹಾಕಿ ಕೊಟ್ರ ಅವ್ರು ಆರಾಮ್ ಮಲ್ಕೊಂಡ್ಬಿಡ್ತಾರ. ಆಗ ನನ್ನ ಗಂಡಿಗೂ ಸಮಸ್ಯೆ ಬರಂಗಿಲ್ಲ, ಯಾರಿಗೂ ಸಮಸ್ಯೆ ಬರಂಗಿಲ್ಲ. ನನ್ನ ಕೆಲಸ ಸಲೀಸಾಕತಿ. ಆಗ ನಾನು ನನ್ನ ಭೀಮನ್ ಜೋಡಿ ಆರಾಮಾಗಿರ್ಬೋದು.
ಚಂದಂಗ್ ನಿಧಿ ಮಾಡ್ತಾರ ನಮ್ಮ ಅತ್ತಿ ನನ್ನ ಗಂಡ. ಅತ್ತಿ ಬಾರವಾ ತಗೋರಿ ಊಟ ಮಾಡ್ರಿ, ತಗೋರಿ ಊಟ ಮಾಡ್ರಿ. ಅಲ್ಲವಾ ಊಟ ಅತ್ತಿ ನೀವು ಮೊದ್ಲು ಊಟ ಮಾಡ್ರಿ, ನಾ ಆಮೇಲೆ ಮಾಡ್ತೀನಿ ರೀ. ನಿಮ್ಗ ಮೊದಲು ಆರಾಮ್ ಇದ್ದಿದ್ದಿಲ್ಲ, ಈಗ ಆರಾಮಾಗೈತಿ. ಚಂದಂಗ್ ಊಟ ಮಾಡ್ರಿ. ಏನಾರ ತಗೊಂಬರ್ಲೇನ್ರಿ? ಏನ್ ಬೇಡ ಹೇಳ್ರಿ, ನಾಚ್ಕೋಬೇಡ್ರಿ, ಚಂದಂಗ್ ಊಟ ಮಾಡ್ರಿ. ಇಲ್ಲ ನೋಡಪ್ಪ ಸಸಿ ಹೆಂಗ್ ಮಾಡ್ತೈತಿ, ಎಷ್ಟು ಶಾನೆ ಅದ ನೋಡು. ಹಾ ಇಂಥ ಸಸಿ ನಾವು ಅಲ್ಲಿ ಅಂತ ಕೊಟ್ಟಿದ್ವಿ. ಅತ್ತಿ ಏನಾರ ತರಲ್ರಿ? ಬೇಡವಾ, ಈಗ ತಂದು ಕೊಟ್ಟಿಲ್ಲ, ಊಟ ಮಾಡಿ. ಹೋಗ್ ಟೈಮ್ ಊಟ ಮಾಡು. ಸರಿ, ನೀವು ಊಟ ಮಾಡ್ರಿ, ನೀರ್ ತಗೊಂಬರ್ತೀನಿ. ಸಸಿ ಎಷ್ಟು ಜೀವದ ನಿನ್ನರೇ ತನ್ನ ಕಣ್ಣಿಟ್ಟು ನೋಡ್ಕೊಳಕ ನಮ್ಗೆ ಊಟ ಮಾಡಿಸ್ತಾ ಊಟ ಮಾಡಿಸ್ತಾ. ನಾನು ಒಂದು ಅರ್ಥನ ಮಾಡ್ಕೊಲಿಲ್ಲ. ಯಾಕೋ ಭಾಳ ನಿದ್ದೆ ಬರಂಗ ಚೂರಂಗ. ನಾವು ನಿದ್ದೆ ಬರೈತಿ, ನೋಡ್ಕೋತ ನಾನು ಬಲ್ಕೊಂಡ್ ಹೋಗ್ಬಿಟ್ರ. ಇನ್ನ ಭೀಮಕ್ ಕಾಲ್ ಮಾಡ್ತೀನಿ. ಇವಿಲ್ಲೇ ಮಲ್ಕೊಂಡ್ರಿ, ಇನ್ ನನ್ನ ಆಟ ಶುರು. ಪುಷ್ಪ ಅಲ್ಲ, ಮನ್ಯಾಗ ನೀವು ಮಾತಿ ನನ್ನ ಗಂಡ ಇಬ್ರು ಅದಾರ, ಇಲ್ಲಿ ಕರ್ದೋದಿ ಎಲ್ಲರೂ ಯಾವ್ದಾರ ಅಂದ್ರ ನಮ್ಮ ಬಜಿ ತುಳಿತೈತೆ. ಏ ನೀ ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೋತಿ? ನೋಡಲ್ಲ ಅವ್ರ ಗೊರ್ಕಿ ಸೌಂಡ್ ಎಷ್ಟ್ ಚಂದ ನಿದ್ದೆ ಏನ್ ಮಾಡಿದೆ ಅವ್ರಿಗೆ ಅಂತದ? ಅದೆಲ್ಲ ನಿನ್ಗೆ ಗೊತ್ತಾಗಂಗಿಲ್ಲ. ಏನ್ ಮಾಡೀನಿ ಅಂದ್ರ ಊಟದಾಗ ನಿದ್ದೆ ಗುಳ್ಗಿ ಹಾಕಿನಿ, ಎಷ್ಟ್ ಚಂದ ಗೊರ್ಕಿ ಹೊಡ್ಯಾಕತ್ತಾಳ ನೋಡ್ ನಮ್ಮ ಅತ್ತಿ. ನೀನು ಭಾರಿ ಜಾಬಾದಿ ಹೆಣ್ಣಾದಿ. ಯಾಕಾರ ಮಾಡಿ ನನಗೆ ಹೇಳಿದಿ ನಿದ್ದೆ ಗುಳಿಗೆ ಹಾಕ್ತಂತೇಳಿ, ನೀ ಹೇಳಿದಾಗ ಮಾಡಿದ್ಲ್ಯಾ? ಮತ್ ನನ್ ಕೆಲಸ ಆಗ್ಬೇಕಂದ್ರ ಏನ್ ಬೇಕಾದ್ರೂ ಮಾಡ್ತೀನಿ. ಬಾ ತಡದ್ರ ತರಿ ಎಷ್ಟು ಅವಸರ ಐತಿ ಅಂದ. ಏ ನಿನಗ್ ಗೊತ್ತಾಗೋದಿಲ್ಲ, ಮತ್ ಯಾರ ನೋಡ್ಬಿಟ್ರ ಅವ್ರ ಮೊದ್ಲ ಈಗ ಮಲ್ಕೊಂಡಾರ, ಎದ್ ಬಿಟ್ರ ನಮ್ ಕೆಲ್ಸ ಎಲ್ಲ ಕೆಟ್ಟ ಬಿಡುತ್ತ. ಅರ್ಥ ಮಾಡ್ಕೋ, ಬಾ. ನಡಿ ಇನ್ನೊಂದ್ಸಲ ಹೋಗುನು. ಏ ಯಾಕೆ ಅವಸರ ಮಾಡ್ತಿ? ತಲೆ ಯಾಕೆ ಕೆಡ್ಸ್ಕೊತಿ? ಇರ್ಲಿ ಬಿಡು, ಎದ್ಗಿದ್ರ ಮತ್ತ ಡೌಟ್ ಬಂದಿತ್ತು. ಅಲ್ಲ, ನನಗ ತಲಿ ಕೆಡ್ಸ್ಕೊಂಡ್ಬರ್ತಿ. ನಾ ಮೊದಲ ಸುಮ್ಮಿದ್ನಿ, ನನ್ನ ತಲಿ ಕೆಡಿಸಕ್ಕೆ ನೀನ ಕೆಡ್ಸೋಮಟ ಕೆಡಿಸಿ ಈಗ ಬಾ ಅಂದ್ರ ವಾಲ್ಯತ್ತಿ. ಏ ಯಾಕಿದು ಮಾಡ್ತಿ? ದಿನ ಇದ್ದಿದ್ದ ಅವ್ರಿಗಂತೇಳಿನೋ ಒಂದ್ ಡಬ್ಬಿ ತಂದ್ ಗುಳಿಗೆ ಇಟ್ಟಿನಿ ನಾನು, ದಿನ ಸಿಗ್ತೀನೋ. ಯಾಕೋ ಹಿಂಗ್ ಮಾಡ್ತಿ? ಈಗೆಲ್ಲ ಬಿಡು, ಹೋಗ್ ಮತ್ ಯಾರ ನೋಡ್ಗಿಡ್ಯಾರ ನೋಡು. ನನಗ ನಿನ್ ಬಿಟ್ಟು ಇರೋದು ಅಂದ್ರ ಬಾಳ ಕಷ್ಟ ಆಕತಿ. ನೀ ಹಂಗೆಲ್ಲ ಮಾಡ್ಬೇಡ, ಈಗ ನಡಿ ಹೋಗುನು. ಹಂಗೆಲ್ಲ ತಿಳ್ಕೊಬೇಡ, ಜನ ನೋಡಿದ್ರ ನಮ್ನ ಬಾ ತಪ್ಪ ತಿಳ್ಕೊ. ಅಲ್ಲ ಪುಷ್ಪ, ನಿನಗ ಅಟ್ ಮನಸ್ಸು ಇರ್ತಾರ ನನ್ನ ಮದ್ವಿ ಮಾಡ್ಕೋಬೇಕಲ್ಲ. ಅವತ್ತ ನೀನ್ ನೋಡಾಕ್ ಬಂದಾಗ ನನಗೆ ಹುಬ್ಬ ಬಾರಿಸಿ ಕಣ್ ಹೊಡೆದಿ. ಹಂಗೆ ತರ ನೀ ಮದ್ವಿ ಕ್ಯಾನ್ಸಲ್ ಮಾಡಿ ನನ್ನ ಮದ್ವೆ ಆಗಿರ ಬರ್ತಿತ್ಲ. ನೀ ಯಾಕೆ ನನ್ನ ಮದ್ವೆ ಆಗ್ಲಿಲ್ಲ ಹೇಳು? ಏ ನಾನ್ ನಿನ್ನ ಮದ್ವಿ ಮಾಡ್ಕೋಬೇಕನ್ನೋ ಆಸೆ ಬಾಳ ಇತ್ತು. ಆದ್ರ ನಮ್ಮ ಅಣ್ಣ ನಿನಗ ಆಸ್ತಿ ಇಲ್ಲ, ಆದಿಲ್ಲ, ಈದಿಲ್ಲ ಅಂತೇಳಿ ನನ್ ತಲೆ ತಿಂದ ಬಲವಂತದಿಂದ ಅವ್ನ್ ಕಟ್ಟಿದ. ಯಾಕೆ ತಲೆ ಕೆಡ್ಸ್ಕೊತಿ? ಈಗೂ ನಾನ್ ನಿಂಗೆ ಸಿಕ್ಕಿನಿಲ್ಲ. ನೀ ಹಂಗೆಲ್ಲ ಇದ್ ಮಾಡ್ಬೇಡ. ಏನ್ರಿ ಅತ್ತಿ, ಎಷ್ಟೊತ್ತು ಮಲ್ಕೊಂಡ್ರಿ? ಯಾಕ್ರಿ ನಿಮ್ಗ ಊಟ ಮಾಡಿ ಇಲ್ಲೇ ತಾಟ್ ಇಟ್ಟಿರಿ? ಗೊತ್ತಾಗತ್ತಿಲ್ಲ, ಅದನ್ನು ಅರ್ಧ ಮುರ್ಧ ತಿಂದಿರಲ್ರಿ ಅತ್ತಿ. ಹಿಂಗ್ ಮಾಡಿದ್ರೆ ನಿಮ್ ಆರೋಗ್ಯ ಏನಾಗತ್ರಿ? ನೀವ್ ಏನ್ರಿ ಅತ್ತಿ? ರೀ ನಿಮ್ಗಾರ ತಿಳಿಯಂಗಿಲ್ಲ ಏನ್ರಿ? ಹೊಟ್ಟಿ ತುಂಬ ಊಟ ಮಾಡ್ಬಿಟ್ಟು ಹಂಗತ್ ಇಟ್ಟಿರಲ್ಲ ತಾಟ. ಅಲ್ಲ ತಂಗಿ, ಇನ್ನ ತಾಟ್ ಇಲ್ಲೇ ಐತಿ, ನೀನು ಊಟ ಮಾಡಿಲ್ಲನೋ? ಇಲ್ಲವ, ನೀನು ಮಾಡಿಲ್ಲ. ನೀವ್ ಹಿಂಗಾರ ನಿಮ್ ಆರೋಗ್ಯ ಕೆಡತ್ ನೋಡ್ರಿ. ಏನ್ರಿ ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟ. ಇನ್ನ ತಲಿ ದಿಮಿ ದಿಮಿ ಅನ್ನತೈತಿ. ಹೌದ್ರಿ? ಹಾ
ಏನಾತು ಹಂಗ ಮಾಡ್ಕೊಂಡ್ಬಿಟ್ಟಿವಲ್ಲ ಹಿಂಗ ಏನ ಊಟ ಮಾಡ್ತಾ ನಿದ್ದೆ ಬಂದ್ಬಿಡ್ತು. ನಾನು ಹಂಗ ಹೊಳ್ಬಿಟ್ನೆ, ನೀನು ಮಕ್ಕೊಂಡ್ ಬಿಟ್ಟಿ. ನೀ ಊಟ ಮಾಡಿ ಅಂತ ನನಗೆ ಗೊತ್ತಾಗಿಲ್ಲ. ಅಲ್ಲೋ ಆ ಹುಡುಗಿ ಊಟ ಮಾಡೈತಿವೋ ಇಲ್ಲೋ ಏನ್ ಮಾಡೈತಿ? ಆಮೇಲೆ ಪುಷ್ಪ ಓರಿ ಅತ್ತಿ. ಅಲ್ಲ ಯವ್ವ, ನಾವ್ರೆ ಹಂಗ ನಿದ್ದೆ ಬಂದ್ ಮಕ್ಕೊಂಡ್ ಬಿಟ್ಟಿವಿ, ನೀವ್ ಊಟ ಮಾಡಿ ಇಲ್ಲೋ? ಅಯ್ಯೋ ನಾ ಮಾಡೀನ್ರಿ ಅತ್ತಿ, ಆಗಲ್ಲ ಮಾಡಿ. ನೀವೇನ್ ಮಲ್ಕೊಂಡ್ಬಿಟ್ಟಿದ್ರಲ್ಲ ಅದಕ್ಕ ನಾನು ಹೊಟ್ಟಿ ತುಂಬಾ ಊಟ ಮಾಡಿ ಕುಂತಿದ್ದೆ ನೋಡಿ. ನಾವು ಊಟ ಮಾಡ್ಲತ್ತೇವೆ, ನೀ ಊಟ ಮಾಡಬೇಡ, ಹೋಗಿ ಊಟ ಮಾಡಿ ಹೋಗ. ಇಲ್ಲ ಅಲ್ರಿ ಮಾಡಿನ ಹೇಳ್ರಿ. ಬರ್ಲಿ ಚಾ ಕಾಸ್ಕೊಂಬರ್ಲಿ ನಿಮ್ಮಿಬ್ರಿಗೆ? ಚಾದು ಏನು ಬೇಡವ, ದಿಮ್ ಹಿಡ್ದೈತಿ. ಒಂದ್ ಸ್ವಲ್ಪ ಹೊರಗೆ ಹೋಗಿ ಅಡ್ಡಾಡಿ ಬರ್ತಾನ. ಸರಿ ಆಯ್ತು, ಹೋಗಿ ಊಟ ಮಾಡೋಕ್ ಅಮ್ಮ. ನಾವ್ ಹೊರಗೆ ಹೋಗ್ಕೊಂಡು ನೀರು ಕುಡ್ದಿಲ್ಲ, ಹಂಗ ಬಿದ್ದನ್ನೆ. ಮೊಕ್ಕೋಪ ಅಡ್ಡಾಡಿ ಬರ್ತಾನ, ಕಾಲರ್ ಸಡ್ಲಕ್ಕಾವು. ಮೊಕ್ಕೋನಿ ಆರಾಮ್. ಈಗ ನಮ್ಮ ಅವನು ಇಲ್ಲ ಮನ್ಯಾಗ. ದಿವಸ ನಮ್ಮ ಅವನ ಮಗಳ ಮಕ್ಕಳ ಹೋಗಿ ಇವತ್ತು ಯಾರು ಇಲ್ಲ, ಟೈಮ್ ಬರೋಬ್ಬರಿ. ಪುಷ್ಪ ಓರಿ ನಾನು ಇಲ್ಲಿ ಮಕ್ಕೋತನ ಬಂದ್ರಿ. ರೀ ರೀ ಹಂಗೆಲ್ಲ ನನ್ ಮೈ ಮುಟ್ಟಕ್ ಹೋಗ್ಬೇಡ್ರಿ. ಅಲ್ಲ ನನ್ ಗಂಡದನ್ನ ಮತ್ ನಾ ಮುಟ್ಟದ ಮತ್ತಾರು ಮುಟ್ತಾರ ನೀನು? ಅದು ಹಂಗಲ್ರಿ. ಹೊತ್ತು ಮುಡಿಯೋ ಸಾಕು, ಹೋಗಿ ನಮ್ಮ ಅವನ ಮಗಳ ಮಕ್ಕೋತೀವಿ. ನಾ ಕರ್ದ ಕರಿತಾನ, ನಿನ್ ಧ್ಯಾನ ಇಲ್ಲದ? ಅದು ಹಂಗಲ್ರಿ, ನಾ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋರಿ. ನಾನು 3 ತಿಂಗಳು ರಥದಾಗ ಅದೀನಿ, ಹಂಗಾಗಿ ನಿಮ್ಮಿಂದ ದೂರ ಅದೀನಿ. ಯಾಕೆ ತಲೆ ಕೆಡ್ಸ್ಕೊತೀರಿ? ನಾ ಯಾವತ್ತಿದ್ರು ನಿಮ್ಮಕ್ಕಿನ ಅಲ್ಲ. ಏನ 3 ತಿಂಗಳು ವ್ರತ? 3 ತಿಂಗಳು ಬಿಟ್ಟ ನಿಮ್ ಮದುವೆ ಹಾಕಿಲ್ಲ, ಈಗ ಯಾಕೆ ನಮ್ಮ ಮದುವೆ ಆಗ್ಬೇಕಾಯ್ತ? ಅಲ್ರಿ, ಈ ವ್ರತ ಯಾಕೆ ಹಿಡ್ದಿನಂದ್ರ ದೊಡ್ಡವ್ರು ಹೇಳಿದ್ರು ಈ ವ್ರತ ಮಾಡಿದ್ರ ನಾವು ನೀವು ಎಲ್ಲ ಚೆನ್ನಾಗಿರ್ತೀವಿ ಅಂತ, ನಂಗೆ ಹುಟ್ಟು ಮಗು ಚಂದಂಗ್ ಬೆಳಿತೈತಂತ. ಅದ್ರ ಸಂಬಂಧ ಈ ವ್ರತ ಮಾಡತ್ತೀನಿ. ನೀವ್ ಯಾಕೆ ಇಷ್ಟು ಸಿಟ್ಟಿ ಬರಾಕತ್ತೀರಿ? ಹಿಂಗ ನಾನು ನೀನು ಹುಟ್ಟು ಮಗು ಸಂಬಂಧ ವಿಚಾರ ಮಾಡ್ತೇನಿ. ಆಯ್ತ, ನೀವಾಗ ನೀವ್ ವ್ರತ ಮುಗಿತ್ಲ ಆಗ ನಾನು ಕೂಡು ಅನ್ಕತ್ತಕ್ಕ ಏನು ಕೇಳಂಗಿಲ್ಲ. ಆಯ್ತಲ್ಲ? ಆತಾಡ್ರಿ. ಆಯ್ತ, ನೀ ಮನ್ಕೊ ಅವ ಇಲ್ಲಿಗವ ಇಲ್ಲೇ ಹೊರಗೆ ಹೋಗ್ಯಾರ ನೋಡ್ರಿ. ಆಯ್ತ, ನೀ ಮನ್ಕೊ, ನಾ ಹೊರಗೆ ಹೋಗಿ ಬರ್ತೀನಿ, ಕೆಲಸ ಐತೆ. ಅಯ್ಯೋ ಹೋಗ್ಬಿಟ್ನ, ನಾ ಹೇಳಿದ್ದೆಲ್ಲ ನಂಬಿ ಬಿಡ್ತಾನೆ. ಎಷ್ಟು ಖುಷಿಯಾಗತ್ತ ಗೊತ್ತೇನು ನನಗೆ. ಅಲ್ಲ ರಾಮು, 2 ಎಕರೆ ಹೊಲ ತಗೋತ ಬಂದಿದ್ದಿಲ್ಲ, ಏನಾಗ್ತದ? ವಿಚಾರ ಕೊಟ್ಟ ನೀ ಅದಕ್ಕೆ ನೀನು ಒಂದು ಮಾತು ಕೇಳಿ ಹೋಗ್ಬೇಕಂತ ಬಂದಿದ್ದೆ. ಏನ್ ನೋಡುವ, ಏನಾಗಿತ್ತು ನೋಡು, ನೋಡು ಏನಾಯ್ತು. ಪುಷ್ಪ ಏನಾಗ್ತದ? ಕಿತ್ತಾಗಿತ್ತ ಏನ? ವಾಂತಿ ಹಾಕೊಳಕತಿ? ಇವ ನೋಡು ಏನಾಯ್ತು ನೋಡು. ಮತ್ತೆ ಸಂತೋಷ. ನೀ ಅಪ್ಪ ಆಗಕತ್ತೀಯೋ? ನಾ ಅಪ್ಪ? ಅಯ್ಯೋ, ನಾ ಅಜ್ಜಿ ಆಗಕತ್ತೀನಿ. ಅಯ್ಯೋ ನನ್ನ ಬಂಗಾರ, ಇಷ್ಟು ಜಲ್ದಿ ಈ ಸುದ್ದಿ ನನಗ್ ತಿಳಿಸ್ತಾಳ ಅಂತ ಗೊತ್ತೇ ಇದ್ದಿದ್ದಿಲ್ಲ ನನಗ. ಬಾಯ್ ಬಾ ಬಾ, ಒಳಗ್ ಬಾ, ಒಳಗ್ ಬಾ. ಅಲ್ಲ ಈಗ 3 ತಿಂಗಳ ನನ್ನ ದುಡಿ ಒಂದು ದಿವಸ ಕುಡಿಯಲಿಕ್ಕೆ ನಾನು ಸಂಸಾರ ಮಾಡಿಲ್ಲ. ಹೆಂಗಿದೆಲ್ಲ ಈಗೇನು ಒಂದು ಇವತ್ತು ನಮ್ಮ ಅವ್ವ ನೋಡ್ರೆ ಫುಲ್ ಖುಷಿಯಾಗ. ಈಗ ನಮ್ಮ ಅವ್ವ ಹೆಂಗಿದೆ ಇದು ಇದಕ್ಕೊಂದ ಕಾದ್ ನೋಡ್ಬೇಕು. ನಾ ಇದನ್ನ ನಾನು ತಿಳ್ಕೊಬೇಕು, ಆಕಿನಿಂದ ಬಾಯಿ ಬಿಡಿಸ್ಬೇಕು, ಇಲ್ಲಿ ಆಕಿನ ತಿಳ್ಕೊಬೇಕು. ಊರಾಗ ಗಣಿತಿ ಮಾನ ಮರ್ಯಾದೆ ಹೋಗ್ತೈತಿ. ಮುಂದೆ ಏನು ಹೇಳ್ಬಾರ್ದು. ಏನು ಮಾಡಿಸ್ಕೊ ಆಗಿರೋ ಅತ್ತಿ ತಗೋರಿ, ಊಟ ಮಾಡ್ರಿ, ತಗೋರಿ. ನೀನು ತಿನ್ನವ? ಇಲ್ಲ ಅಡ್ರಿ ಅತ್ತಿ, ನೀವು ಊಟ ಮಾಡ್ರಿ, ನಾ ಆಮೇಲೆ ಮಾಡ್ರಿ. ಸ್ವಲ್ಪ ನೀರು ತುಂಬ ನೀರ್ ತೊಗೊಂಬರ್ಲ್ರಿ? ಯಾಕೋ ತಗೋರಿ. ವಾಸನೆ ಆಗಿತ್ತು, ತಿನ್ ಸ್ನೇಹಿತ ಬಾ. ನಿದ್ದೆ ಬರತ್ತ ಮನ್ಕೋ, ನನಗೂ ನಿದ್ದೆ ಬರತ್ತಿ. ನಾನು ಮಕ್ಕಳು ಅಬ್ಬಾ, ಇವ್ರಂತೂ ಮಲ್ಕೊಂಡ್ರು. ನಾ ಹೋಗಿ ನಾ ಗರ್ಭಿಣಿ ಆಗಿರೋ ವಿಷಯನ ಮೊದಲು ಭೀಮುಗ್ ಹೇಳ್ಬೇಕು.
ಭೀಮು ಏನಾತ ಇಟ್ಟು ಖುಷಿ ಆಗಿದೆ? ನಿಂಗೊಂದ್ ಖುಷಿ ವಿಚಾರ ಹೇಳಿ. ಏನ್ ಹೇಳ? ನಾನ ತಾಯಿ ಆಗಕತ್ತೀನಿ ಭೀಮು. ಹೌದು, ನೀ ತಾಯಿ ಆಗತ್ತದಿ? ಹ್ಮ್. ಈ ವಿಷಯ ರಾಮಗ್ ಗೊತ್ತೈತಿ? ರಾಮುಗೇನ್ ಗೊತ್ತಾಗ್ಬೇಕ? ಈ ವಿಷಯ ಫಸ್ಟ್ ಗೊತ್ತಾಗಿಕೊಳ್ಳಿ ನಿನ್ನತ್ತಕ್ ಬಂದಿನೋ. ಯಾಕಂದ್ರ ಇದ್ರಾಗ ರಾಮುಂದ್ ಏನೂ ಇಲ್ಲ, ಎಲ್ಲಾ ನಿಂದೈತಿ. ಯಾಕಂದ್ರ ನಾವ್ ಕೂಡೇ ಇಲ್ಲ. ಅವಂದ್ ಹೆಂಗ ಏನ್ ಹೇಳಕತ್ತೀನಿ ನೀನು? ಎಲ್ಲ ನಿಂದು ಭೀಮು. ಅದ್ರಾಗ ನಾನು ಅವ್ನ ಜೋಡಿ ಕೂಡಿಲ್ಲ. ನಂಗೆ ಎಷ್ಟು ಖುಷಿ ಆಗತೈತಿ ಗೊತ್ತಾನ. ಏನ್ ಹೇಳತ್ತದೀನಿ? ಈ ವಿಷಯದಾಗ ಒಂದು ಪಾತ್ರ ಏನೂ ಇಲ್ಲ? ಏನು ಇಲ್ಲೋ. ಇದಕ್ಕೆಲ್ಲ ಕಾರಣ ನೀನ ಅಲ್ಲನ? ಬಿಡು ಕೈ. ಭೀಮು ಯಾಕ? ಏನಾತ? ಪುಷ್ಪ, ನಾ ಯಾವ್ದು ಗೊತ್ತಾಗ್ಬಾರ್ದು ಅಂತ ಹೇಳ ಅದಾಗ ಗೊತ್ತಾಗಕ ಸುತ್ತ ನಿನ್ ಹೊಟ್ಟೆ ಮಗುನ ಹೊಟ್ಟಾಕತೈತಿ. ಎಲ್ಲರೂ ಈ ವಿಷಯ ಗೊತ್ತಾದ್ರ ನನ್ನ ದೋಸ್ತಿಗೆ ಏನ್ ನೋಡ್ಬೇಕ, ಈ ಸಮಾಜ ಏನ್ ಮಾತಾಡ್ಬೇಕು ನನ್ನ ಬದಲ. ನನ್ನ ದೋಸ್ತನ ಉಳಿಸ್ಕೋ ಸಲುವಾಗಿ ನಿನ್ನ ಮಾತು ಕೇಳಿ ನಾ ಮಾಡೀನಿ. ಆದ್ರ ಈ ವಿಷಯಕ್ಕ ನಾನೇ ಕಾರಣ ತಾವ್ ಗೊತ್ತಾದ್ರ ಅವ್ ಸಾತ್ರು ನಾನು ಉಳ್ಸಂಗಿಲ್ಲ, ನಿನ್ನೂ ಉಳ್ಸಂಗಿಲ್ಲ. ಭೀಮು ಏನು ಹೇಳಕತ್ತಿ ನೀನು? ನಾನು ನಮ್ಮ ಅಣ್ಣನ ಬಲವಂತಕ್ಕ ಅವನ ಮದ್ವೆ ಆಗೀನಿ. ಒಂದಿನಾನು ಅವನ ಕೂಡಿಲ್ಲ. ರೊತ್ತ ಹಂಗ ಹಿಂಗ ಹೇಳಿ ಸುಳ್ಳು ಹೇಳಿ ಅವನಿಂದ ದೂರ ಅದೀನಿ ನೋಡು. ಬೇಕು ನನಗ್ ನೀನು ಹೇಳಾಕತ್ತೀನಿ, ಅರ್ಥ ಮಾಡ್ಕೊ. ಬಾ, ನಾವೆಲ್ಲರೂ ದೂರ ಹೋಗಿ ಮದ್ವೆ ಆಗ್ಬಿಡುಂ ಬಾ. ಹೆಂಗೋ ಅವ್ರಿಗೆ ನಿದ್ದಿಗುಳಿಗೆ ಹಾಕಿ ಮಲಗಿಸ್ ಬಂದೀನಿ. ಬಾ ರಾಮು, ಬಾರು. ನೀ ಹೇಳಿದೇನು ಈಗ ಮಾಡಾಕತ್ತಿದ್ದೇನ? ಅಲ್ಲ, ನಿನ್ನ ಸ್ವಾರ್ಥಕ್ಕಾಗಿ ನಿನ್ನ ಸುಖಕ್ಕಾಗಿ ನನ್ನ ಬಳಸ್ಕೊಂಡಿ. ನಾನು ಅಮಾಯಕನಾಗಿ ನನ್ನ ದೋಸ್ತನ ಕೊಲ್ತಾಳಂತೇಳಿ ನನ್ನ ದೋಸ್ತ ಉಳಿಲತ್ತೇಳಿ ನಾ ಒಪ್ಕೊಂಡಿ. ಈಗ ನೋಡಿದ್ರೆ ಮನಿ ಬಿಟ್ಟು ಹೋಗೋಣ ಅಂತ ಹೇಳತ್ತಿದೆ ನೋಡು. ಇದನ್ನೆಲ್ಲ ತಲೆ ಅಂತ ತಗದ್ ಬಿಡ. ನಾ ಮನಿ ಬಿಟ್ಟ ನಿನ್ನ ಕರ್ಕೊಂಡ್ ಹೋದ್ರ ನನ್ನ ದೋಸ್ತ ಏನ್ ತಿಳ್ಕೊಬಾರ್ದ? ಮಿತ್ರ ದ್ರೋಹಿ ಅಂತೇಳಿ ಅವ್ನ ಜೀವನ ಬಿಡ್ತಾನ. ಈ ಸಮಾಜನು ನಮ್ನ ಒಪ್ಪಂಗಿಲ್ಲ ನೋಡು. ಪುಷ್ಪ ಆಗಿದಾಗ ಹೋತ ನಿನ್ ಮೇಲೆ ನಿನ್ನ ಗಂಡ ಜೊತೆ ಚಂದಂಗಿರ ನೋಡು. ನಿನ್ ಕೈ ಮುಗಿತ ನಾನು ಪಾರಿ ನನ್ನ ಬಿಟ್ಟು ಬಿಡು. ಇಲ್ಲ ಭೀಮು, ನಂಗ್ ನಿನ್ ಬಿಟ್ಟು ಬದುಕಕ್ ಬರಂಗಿಲ್ಲ, ಆಗಂಗಿಲ್ಲ. ಹೇಳುದ್ ಅರ್ಥ ಮಾಡ್ಕೊ. ಬಾ, ನಾವೆಲ್ಲರೂ ಹೋಗಿ ಬದುಕೊಳ್ಳೋಣ ಬಾ ಭೀಮು. ನೋಡಿಲಿ, ನಿಂದು ಹೊಟ್ಟೆಗ್ ನನ್ ಪಾಪ ಇತ್ತು, ಅರ್ಥ ಮಾಡ್ಕೊರು. ನಾನ್ ಹೇಳುದ್ ಕೇಳು. ನೋಡು, ಇದ ನನ್ನ ಕೈಲಿ ಆಗುದಿಲ್ಲ. ನೀ ಹೋಗ್ ಪಟ್ಟು ಹೋಗ್. ಇಲ್ಲ ಭೀಮು, ಕೇಳೋ ನನ್ ಮಾತು. ನಿನ್ ಬಿಟ್ಟು ನಂಗೆ ಇರಕ್ ಆಗೋದಿಲ್ಲ. ನನ್ ಮಾತ್ ಕೇಳೋ ಭೀಮು. ವಾರೇ ವಾ. ದೋಸ್ತ್ ಅನ್ಕೋತ ನನ್ನ ಬೆನ್ನಾಗ ಚೂರಿ ಹಾಕಿದ್ರಲ್ಲಿ ನೀನು ಗೊಬ್ಬನಿ ನನಗ ಗಂಡಗ ರೊತ ಅನ್ಕೋತ ಹೋಗಿ ಮಿಂಡಗ ಹಟ್ಟಿ ತುಂಬ್ಕೊಂಬಂದಿ ಮಿಡ್ಡಿಗಾಗಿ. ನಿಮ್ ಜನ್ಮಕ್ಕೆ ನಾಚಿಕೆ ಬರ್ಲಿ. ಎಂತ ನೀವು ನಾಯಿಗಂತ ಕೀಳಾದ್ರಲ್ಲೋ ನೀವು. ನಿಮ್ಮಂತವ್ರು ಈ ಸಮಾಜ ಉಳಿಬಾರ್ದ. ಹೆಣ್ಣು ಕುಲಕ್ಕ ಕಳಂಕ ತಂದಿನಿ. ಛೀ ರಾಮು, ನನ್ ಮಾತು ಛೀ ಮಿತ್ರ ದ್ರೋಹಿ. ನಿನ್ನಂತವ್ರು ಈ ಭೂಮಿ ಮೇಲೆ ಬದುಕಬಾರ್ದು. ನೀವು ಸಮಾಜಕ್ಕೆ ಕಳಂಕ ಇದ್ದಂಗ. ದೋಸ್ತ ನನ್ ಮಾತು ಕೇಳು.